ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ ಮುದ್ರಣ ರಂಗದಲ್ಲಿ ಉದ್ಯಮ ಈ ಕುರಿತು ಪ್ರಶಾಂತ್ ಹೆಚ್ ಕುದ್ಯಾಡಿ ಅವರೊಡನೆ ಸಂದರ್ಶನ. ಪ್ರಿಯ ಕೇಳುಗರ ವಂದನೆಗಳು. ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವನಕ್ಕೆ ದಾರಿ ಯಾವುದು ಅನ್ನುವಂತಹ ಒಂದು ಯೋಚನೆ ಮೊದಲಿನಿಂದಲೂ ಎಲ್ಲರನ್ನೂ ಕಾಡುವಂತಹದ್ದೇ. ವ್ಯವಸಾಯ ಒಂದೇ ಜೀವನ ದಾರಿಯಾಗಿದ್ದಾಗ ಇಷ್ಟೊಂದು ಕಷ್ಟ ಇರಲಿಲ್ಲ, ಆಯ್ಕೆಯ ಗೊಂದಲ ಇರಲಿಲ್ಲ. ಶಾಲೆಗೆ ಹೋಗುವುದು, ತಕ್ಕ ಮಟ್ಟಿನ ಎಜುಕೇಷನ್ ಪಡೆಯುವುದು, ನಂತರ ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಗದ್ರೆ ಏನಾದರೂ ವಹಿವಾಟು ಮಾಡೋದು. ಈ ಒಂದು ಸನ್ನಿವೇಶದಲ್ಲಿ ಬಂದಂತಹ ಒಂದು ತಪ್ಪು ಕಲ್ಪನೆ ಅಂತ ಹೇಳಿದ್ರೆ, ಶಿಕ್ಷಣ ಪಡೆಯುವುದು, ಉದ್ಯೋಗ ಸಿಗ್ತದೆ, ಉದ್ಯೋಗ ಸಿಗದ್ರೆ ಉದ್ಯೋಗ ಪಡ್ಕೊಳ್ಳೋಷ್ಟು ಬುದ್ಧಿವಂತ ಅಲ್ಲಾದರೆ ಏನಾದರೂ ಮಾಡ್ತಾನೆ. ಅಂದರೆ ಈ ಏನಾದರೂ ಮಾಡೋದನಂದರೆ ಅವನಿಗೆ ಸರಿಯಾಗಿ ಕೆಲಸ ಸಿಗದ್ರೆ ಏನಾದರೂ ಮಾಡೋದು ಅಂತ ಒಂದು ತಪ್ಪು ಕಲ್ಪನೆ ಅಂದೂ ಇತ್ತು, ಇಂದೂ ಇದೆ. ಬೇರೆ ಒಂದು ಉದ್ಯೋಗ ಸಿಗದಿದ್ದರೆ ನಾನೇ ಒಂದು ಉದ್ಯೋಗ ಶುರು ಮಾಡೋದು, ಇದು ಕೆಲಸ ಗಳಿಸಿಕೊಳ್ಳಲಿಕ್ಕೆ ಬುದ್ಧಿವಂತರಲ್ಲದವರು ಮಾಡುವ ಕೆಲಸ ಅನ್ನೋ ಒಂದು ತಪ್ಪು ಕಲ್ಪನೆ ಬೆಳೆದು ಬಂದಿದೆ. ಈ ರೀತಿ ಅತ್ಯಂತ ಶ್ರಮಪಟ್ಟು ತಮ್ಮದೇ ಉದ್ಯಮವನ್ನು ಆರಂಭಿಸಿದವರಿಗೂ ಈ ಅಪಖ್ಯಾತಿ ತಪ್ಪಿದ್ದಲ್ಲ. ಆದರೂ ಕೂಡ ಕೆಲವರು ಅತ್ಯಂತ ನಿಷ್ಠೆಯಿಂದ, ಹಠದಿಂದ ತಮ್ಮ ಉದ್ಯಮವನ್ನು ತಾವೇ ಸೃಷ್ಟಿಸಿಕೊಳ್ಳುವಂತಹ ಒಂದು ಧೈರ್ಯವನ್ನು, ಸಾಹಸವನ್ನು ತೋರ್ತಾರೆ. ಆ ರೀತಿಯಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡವರು, ತಮ್ಮ ಉದ್ಯಮವನ್ನು ತಾವೇ ಕಟ್ಟಿಕೊಂಡವರು ಶ್ರೀ ಪ್ರಶಾಂತ್ ಕುದ್ಯಾಡಿಯವರು. ಪ್ರಶಾಂತ್ ಅವರು ನಮಸ್ಕಾರ. ನಮಸ್ಕಾರ. ಉದ್ಯೋಗವನ್ನು ಇನ್ನೊಬ್ಬರಲಿಕ್ಕೆ ಕೇಳಿಕೊಂಡು ನಾನು ಹೋಗುವುದು ಬೇಡ, ನನ್ನ ಉದ್ಯೋಗವನ್ನು, ಉದ್ಯಮವನ್ನು ನಾನೇ ಕಟ್ಟಿಕೊಳ್ತೇನೆ ಅಂತ ಒಂದು ಧೈರ್ಯ ವಹಿಸಿ ನಿಮ್ಮದೇ ಆದಂತಹ ಒಂದು ಉದ್ಯಮವನ್ನು ಕಟ್ಟಿಕೊಂಡವರು ನೀವು. ನಿಮ್ಮ ಈ ಪಯಣ ಎಲ್ಲಿಂದ, ಹೇಗೆ ಶುರುವಾಯಿತು? ಪಯಣ ಅಂತ ಹೇಳಿದರೆ ಉತ್ತರ ಹುಡುಕ್ಬೇಕಷ್ಟೆ ಅಂತ ಪ್ರಶ್ನೆ ಕೇಳಿದೆ. 2006ರಲ್ಲಿ ತಂದೆಯವರು ತೀರ್ಕೊಂಡಾಗ ಶಿಕ್ಷಣ ಅದಕ್ಕೆ ನಿಲ್ಲಿಸಬೇಕಾಯಿತು. ಆ ನಂತರ ನನ್ನ ಅಣ್ಣ ಅವರು ಒಂದು ಪ್ರಿಂಟಿಂಗ್ ಪ್ರೆಸ್ಸಿಗೆ ಸೇರಿಸಿದರು ನನ್ನನ್ನು. ಅದು ಬೆಳ್ತಂಗಡಿಯ ಪೂಂಜಶ್ರೀ ಪ್ರಿಂಟರ್ಸಲ್ಲಿ. ಅಲ್ಲಿಯ ರಾಘವ್ ಶೆಟ್ಟರು ನನ್ನ ಗುರುಗಳು, ಇಂದಿಗೂ ಅವರು ನನ್ನ ಗುರುಸ್ಥಾನದಲ್ಲಿದ್ದಾರೆ. ನನಗೆ ವಿದ್ಯೆಯನ್ನು ಕಲಿಸಿಕೊಟ್ಟವರು, ಪ್ರಿಂಟಿಂಗಲ್ಲಿ ಆಫ್ಸೆಟ್ ಪ್ರಿಂಟಿಂಗ್ ಕಲಿಸಿಕೊಟ್ಟರು. ಆನಂತರ ಅಲ್ಲಿ 3 ವರ್ಷ ಕೆಲಸ ಮಾಡಿ ನಂತರ ನಾನು BC ರೋಡ್ ಅಮರ್ ಪ್ರಿಂಟರ್ಸ್ನ ಲಿಯೋ ಬಾಸಿಲ್ ಫೆರ್ನಾಂಡಿಸ್, ನನ್ನ ಜೀವನದ 2 ಮುಖ್ಯ ವ್ಯಕ್ತಿಗಳು, ರಾಘವ್ ಶೆಟ್ಟರು ಮತ್ತು ಲಿಯೋ ಬಾಸಿಲ್ ಫೆರ್ನಾಂಡಿಸ್. ಅವರು ಗುರುಗಳಾದರು, ಇವರು ದನಿಯವರಾದರು. ಇವರು ಅನುಭವ ಕಲಿಸಿಕೊಟ್ರು. ಇವರು ದೊಡ್ಡ ಇಂಡಸ್ಟ್ರಿ ಅಲ್ಲಿ ಕಲಿತು ಆದಮೇಲೆ ಏನು ಅಲ್ಲಿ 7 ವರ್ಷ ಕೆಲಸ ಮಾಡಿದೆ. ಮುದ್ರಣ ಕ್ಷೇತ್ರದ 10 ವರ್ಷ ಕೆಲಸ ಮಾಡಿದಾಗ ನನ್ನ ಮನಸ್ಸಲ್ಲಿ ಒಂದು, ನೀವು ಮೊದಲೇ ಕೇಳಿದಾಗೆ, ಮುಂದೆ ಏನು ಮಾಡಬೇಕು, ಇದೇ ಅಲ್ಲ, ಯಾವಾಗಲೂ ಇನ್ನೊಬ್ಬರೊಟ್ಟಿಗೆ ಕೆಲಸ ಮಾಡೋದಕ್ಕಿಂತ ನಾವೇನಾದರೂ ಸಮಾಜದಲ್ಲಿ ನಾವೇನಾದರೂ ಒಂದು ಒಬ್ಬರಾಗಿ ಆಗಬೇಕು. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯಬಾರದು ಅನ್ನೊಂದು ಪ್ರಶ್ನೆ ಬಂತು. ಆ ಟೈಮಲ್ಲಿ ನನ್ನ ಸ್ನೇಹಿತರು ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ ಅಂತ ಸರ್ಕಾರದೊಂದು ಯೋಜನೆ ಇದೆ, ಅದರಲ್ಲಿ ನಿಮಗೆ ಸಾಲ ಸಿಗ್ತದೆ, ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಉದ್ಯಮ ಮಾಡಲಿಕ್ಕೆ ಅನುಕೂಲ ಆಗ್ಬೋದು ಅಂತ ತಿಳಿಸಿದರು. ಆ ಟೈಮ್ BC ರೋಡಲ್ಲಿದ್ದೆ, ಕವಳಪಾಡು ಒಗ್ಗ. ಆಕ್ಚುಲಿ ನನ್ನ ಅಕ್ಕನ ಮನೆ ಇದೆ ಆ ಪ್ಲೇಸಲ್ಲಿ. ನನ್ನ ಅಕ್ಕ ಹೇಳಿದರು, ಇಲ್ಲಿ ಮಾಡ್ಬೋದು, ಈಗ ಬೇರೆ ಕಡೆ ಉದ್ಯಮ ಇಲ್ಲ, ಇವೆಲ್ಲ ಹಳ್ಳಿ ಇದೆ ಅಂತ. ಹಾಗೆ ಅಲ್ಲಿ ಬ್ಯಾಂಕಲ್ಲಿ ವಿಚಾರಿಸಿದಾಗ ಅವರು ಸಂತೋಷವಾಗಿ ಒಪ್ಪಿಕೊಂಡ್ರು. ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ PMEGP ಅಲ್ಲಿ ನಾನು ಅಪ್ಲೈ ಮಾಡಿದೆ. ಅದರಲ್ಲಿ ಲೋನ್ ಸಿಕ್ಕಿತ್ತು. ಲೋನ್ ಎಲ್ಲ ಪ್ರೊಸೀಜರ್ ನಡುವೆ ಒಂದು ತರಬೇತಿ ಬೇಕು. ಈಗ ನಾವು ಕೆಲಸದಲ್ಲಿ ನಾವು ಎಷ್ಟು ಅನುಭವ ಉಂಟು, ಆದರೆ ಉದ್ಯಮ ಮಾಡಿ ವ್ಯಾಪಾರದಲ್ಲಿ ನಮಗೆ ಕೆಲಸ ಗೊತ್ತಿರೋದು ಬೇರೆ, ಉದ್ಯಮ ಸ್ಥಾಪನೆ ಮಾಡೋದು ಬೇರೆ. ಹೌದು, ಈಗ ನಮಗೆ ಅನುಭವ ಬೇಕು. ವ್ಯವಹಾರ ಹೇಗೆ, ಲೆಕ್ಕಾಚಾರ ಹೇಗೆ, ಕಸ್ಟಮರ್ಗಳನ್ನು ಹೇಗೆ ನಾವು ಹತ್ತಿರ ಸೆಳಿಬೇಕು, ಇಂಥದ್ದೆಲ್ಲ ತರಬೇತಿಗೆ ನಮ್ಮನ್ನು ಉಜಿರೆ ರುಡ್ಸೆಡ್ಡಿಗೆ ಕಳಿಸಿದರು. ರುಡ್ಸೆಡ್ ಸಂಸ್ಥೆ ನಮಗೆ ನಿಜವಾದ ದಾರಿದೀಪ ಆದದ್ದು. ಹೇಗೆ ನಾವು ಈಗ ಒಬ್ಬ ಯಶಸ್ವಿ ಆಗದ ವ್ಯಕ್ತಿ ಇನ್ನೊಬ್ಬರಿಗೆ ದಾರಿದೀಪ ಆಗ್ತಾನೋ, ಹೊಸತ್ತಾಗಿ ಏನು ಪ್ರಾರಂಭ ಮಾಡ್ತಾನೆ ಅಂಥವರಿಗೆ ದಾರಿದೀಪ ಆಗೋದು ಉಜಿರೆ ರುಡ್ಸೆಡ್ ಸಂಸ್ಥೆ. ಅಲ್ಲಿ ನಾವು 11 ದಿನ ತರಬೇತಿ ಪಡೆದು ನಾವು ಹೇಗೆ ವ್ಯವಹಾರ ಮಾಡಬೇಕು, ಉದ್ಯಮವನ್ನು ಹೇಗೆ ಬೆಳೆಸಬೇಕು ಎನ್ನುವ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಟ್ಟವರು ರುಡ್ಸೆಡ್ ಸಂಸ್ಥೆ. ಆ ನಂತರ 2014ರಲ್ಲಿ ನಾನು ಟ್ರೈನಿಂಗ್ ತಗೊಂಡು 2014ರಲ್ಲಿ ನಮನ ಪ್ರಿಂಟಿಂಗ್ ಪ್ರೆಸ್ಸಿನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ, ಬಂಟ್ವಾಳ ತಾಲೂಕಿನ ಕವಳಪಾಡೂರು ಗ್ರಾಮದ ಒಗ್ಗದಲ್ಲಿ. ಅಲ್ಲಿ ಹೊಸ ಊರು, ಹೊಸ ಜನ. ನನ್ನ ಊರು ಬೆಳ್ತಂಗಡಿ, ಬಂಟ್ವಾಳ, ಅಲ್ಲಿ ಉದ್ಯಮ ಕಲಿತದ್ದು, ಉದ್ಯಮ ಪ್ರಾರಂಭ ಮಾಡೋದು ಒಗ್ಗದಲ್ಲಿ. ಅಲ್ಲಿ 100 ಪ್ರಶ್ನೆಗಳು,
ಈಗ ಏನು ಮಾಡದಿದ್ರು ಏಡಿಗಳಾಗಿ ಎಳೆಯುವವರು ಜಾಸ್ತಿ ಇರ್ತಾರೆ. ನಾವು ಅದನ್ನೆಲ್ಲ ಮೆಟ್ಟಿ ನಿಂತದ್ದು. ನಮಗೆ ಸಲಹೆ, ನಮಗೆ ಅಷ್ಟು ಒಳ್ಳೆ ತರಬೇತಿ ನೀಡಿದ್ದಾರೆ ರೂಟ್ ಸೈಡ್ ಸಂಸ್ಥೆಯಲ್ಲಿ. ನೀವು ಏನಾದರೂ ಮಾಡದಿದ್ರೆ ನೀವು ಮಾಡಲೇಬೇಕು. ಒಂದೇ ಪ್ರಶ್ನೆ, ಗುರಿ ಇರಬೇಕು. ಒಳ್ಳೆ ಗುರಿ ಇದ್ದರೆ ಏನಾದರೂ ಮಾಡ್ಬೋದು ಅಂತ. ಮೊದಲ 3 ವರ್ಷ ಭಾರಿ ಕಷ್ಟ ಆಯಿತು. ಇಬ್ಬರು ಕೆಲಸಗಾರರು, ದೊಡ್ಡದ ಸಮಸ್ಯೆಗಳು, ಹೇಗೆ ಮಾಡಬೇಕು ಜ್ಞಾನ ಇಲ್ಲ. ಕೆಲಸ ಮಾಡಲಿಕ್ಕೆ ಗೊತ್ತುಂಟು, ಅದನ್ನು ಹೇಗೆ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ, ಮಾಡಿಸಲಿಕ್ಕೆ ಗೊತ್ತಿಲ್ಲ, ಹೇಗೆ ಮಾಡೋದು. ಹಾಗೆ ನಾನು ಅದೇ ರೀತಿ ಮುಂದುವರೆತಿದ್ದೆ. ರೂಟ್ ಸೈಡ್ ಸಂಸ್ಥೆಯನ್ನು ಬಿಡಲಿಲ್ಲ ನಾನು. ಈಗ ರೂಟ್ ಸೈಡ್ ಸಂಸ್ಥೆಯಲ್ಲಿ ಟ್ರೈನಿಂಗ್ ಆದ ನಂತರದ್ದೊಂದು ಸಂಘ ಉಂಟಲ್ಲಿ, ಆಸರೆ ಅಂತ. ಆಸರೆಯ ಮುಖಾಂತರ ಯಾರು ಟ್ರೈನಿಂಗ್ ಪಡೆದುಕೊಳ್ತಾರೆ, ಯಾರು ಉದ್ಯಮ ಪ್ರಾರಂಭ ಮಾಡ್ತಾರೆ, ಅವರನ್ನೆಲ್ಲ ಫಾಲೋಅಪ್ ಮಾಡಿಕೊಂಡು ಅವರನ್ನು ಮಂತ್ಲಿ ರೂಟ್ ಸೈಡ್ ಸಂಸ್ಥೆಯಲ್ಲಿ ಸೇರಿಸಿಕೊಂಡು ಅವರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಇದ್ರು. ಅದರಿಂದಾಗಿ ನನಗೆ ಇನ್ನೂ ಕೂಡ ಧೈರ್ಯ ಬಂತು. 3 ವರ್ಷ ಆಯಿತು. 3 ವರ್ಷದ ನಂತರ ನಂದು ಸ್ವಲ್ಪ ಡೆವಲಪ್ ಸ್ಟಾರ್ಟ್ ಆಯಿತು. ಊರಲ್ಲೆಲ್ಲ ಪ್ರಚಾರ ಆಯಿತು, ಮಾಡ್ತಾ ಇದ್ದೆ. 2017ರಲ್ಲಿ ಮದುವೆ ಆಯಿತು. ಅವರು ನನಗೆ ತುಂಬ ಸಪೋರ್ಟಿವ್ ಕೆಲಸ ಮಾಡಿದರು. ನನ್ನ ಹೆಂಡತಿಗೆ ಏನು ಗೊತ್ತಿರಲಿಲ್ಲ, ಅವರಿಗೆ ನಾನು ಕಲಿಸಿದೆ ಕೆಲಸವನ್ನೆಲ್ಲ. ನಾವು ಇನ್ನೊಬ್ಬರ ಕೆಲಸಗಾರರನ್ನು ಸೇರಿಸಿಕೊಂಡು ಅವರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಾವೇ ಕಲ್ತರೆ ಒಳ್ಳೇದಲ್ಲ. ಅದೇ ಎಲ್ಲ ಡಿಸೈನ್, ಪ್ರಿಂಟಿಂಗ್ ಎಲ್ಲ ಅವ್ರಿಗೆ ಕಲಿಸಿದೆ. ಇನ್ನೂ ಕಲ್ತರು, ನನಗೆ ಇನ್ನೂ ಸುಲಭ ಆಯಿತು. ಆನಂತರ ಕೆಲಸರು ನನಗೆ ಕ್ಯಾರೆ ಮಾಡಲಿಲ್ಲ. ಕೆಲಸರು ಬರ್ತಾರೆ ಹೋಗ್ತಾರೆ ಅವರನ್ನು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ, ಅದು ಸಾಮಾನ್ಯ ಜನರಿಗೆ. ಆನಂತರ ಜನರೊಟ್ಟಿಗೆ ಬೆರೀಲಿಕ್ಕೆ ಶುರು ಮಾಡಿದೆ. ಬೇರೆ ಬೇರೆ ಯಾವುದು ಕಲ್ಚರಲ್ ಪ್ರೋಗ್ರಾಮ್ ಭಾಗವಹಿಸೋದು. ಎಲ್ಲೂ ನಾನು ಪ್ರಚಾರ ಕೊಡಲಿಲ್ಲ. ಅವರು ಅವರ ನಮನದಾರಿಗೆ, ಪ್ರೆಸ್ದಾರಿಗೆ ಅಂತ ನನ್ನ ಹೆಸರು ಅವರಿಗೆ ಗೊತ್ತಾಯಿತು. 10ನೇ ಕ್ಲಾಸ್ ಮಾತ್ರ ಆದದ್ದು ನಾನು. ನನಗೆ ಇಂಗ್ಲೀಷ್ ಕಷ್ಟ ಆಗ್ತಿತ್ತು. ನನಗೆಲ್ಲ ಈ ಅವರೊಂದು ಎಲ್ಲರ ಜನರೊಂದೇ ಯಾರು ಕಲ್ತವ್ರ ಜೊತೆ ಬೆರೀದ್ರಿಂದ ನನಗೆಲ್ಲ ಅನುಭವ ಆಯಿತು. ನನಗೆ ಅದು ಇದು ವಿದ್ಯಾಭ್ಯಾಸ ಅನ್ನೋದೊಂದು ಪ್ರಶ್ನೆ ಆಗಲೇ ಇಲ್ಲ, ಸಮಸ್ಯೆನೇ ಆಗಲಿಲ್ಲ. ಈಗ ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ದಶಮಾನೋತ್ಸವ ಆಯಿತು. ಆ ದಶಮಾನೋತ್ಸವ ಸಂಭ್ರಮ ಮಾಡೋದಕ್ಕಿಂತ ಅದರ ನೆನಪಿಗಾಗಿ ಇನ್ನೊಂದು ಹೊಸ ಸಂಸ್ಥೆಯನ್ನು ಹುಟ್ಟಿ ಹಾಕಿಕೊಳ್ಳು ಅಂತೇಳಿ ಹತ್ತಿರದ 10 ಕಿಲೋಮೀಟರ್ ಹತ್ತಿರದ ಇನ್ನೊಂದು ಸಣ್ಣ ಸಂಸ್ಥೆ ಶುರು ಮಾಡಿದೆ. ಹಾಗಾಗಿ ಅದು ಒಳ್ಳೆ ರೀತಿ ಇದೆಯಾ? ಅದು ಪ್ರಿಂಟಿಂಗ್. ಅದು ನನ್ನ ಮಿಸ್ಸಸ್ಸಿಗೆ ಅಂತ ನಾನು ಅಲ್ಲಿ ಅವರನ್ನು ಇನ್ಚಾರ್ಜ್ ತಗೊಂಡೆ. ನನ್ನಲ್ಲಿ ಒಬ್ಬರಿಗೆ ಕೆಲಸಗಾರಿದ್ದಾರೆ, ಅವರು ಇನ್ಚಾರ್ಜ್ ಆಗಿ ಅಲ್ಲಿ ನೋಡ್ಕೊಳ್ತಿದ್ದಾರೆ. ಇಲ್ಲ ಇಂಡಸ್ಟ್ರಿಯಲ್ಲ ನಮ್ಮ ಮೈನ್ ಹೆಡ್ ಆಫೀಸ್ ಎಲ್ಲ ಇದೆ, ಅಲ್ಲಿ ಕಲೆಕ್ಟ್ ಮಾಡಿ ಕಸ್ಟಮರ್ ಸರ್ವಿಸ್ ಸೆಂಟರ್ ಆಗಿ ಮಾಡ್ಕೊಂಡಿದ್ದೇನೆ. ನೀವು 3 ವರ್ಷ ತುಂಬಾ ಕಷ್ಟಪಟ್ಟು ಹೇಳಿದ್ರಲ್ಲ. ಹೌದು. ನೀವು ಒಂದು ಕಡೆ ಕೆಲಸಗಾರರಾಗಿದ್ದು ಬಂದು ಸ್ವಂತವಾಗಿ ಇಟ್ಟು ಆ ಹೊಸ ಅನುಭವದಲ್ಲಿ 3 ವರ್ಷ ತುಂಬಾ ಕಷ್ಟಪಟ್ರಿ ನೀವು. ಹೌದು. ಆಗ ಎಂದಾದ್ರೂ ನಿಮಗೆ ಬೋಡ್ಚಿತ್ತಂಡು ಬೇಡ ಇತ್ತು ನನಗಾಗಿ ಶುರು ಮಾಡೋದು, ಅಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಸುಖವಾಗಿ ಇರ್ತಿದ್ದೆ ಅನಿಸಿದ ಕ್ಷಣಗಳಿದ್ವಾ? ಎಷ್ಟೋ ಸಲ, ಒಂದು ಸಲ ಅಲ್ಲ, ಒಂದು 100 ಸಲ ನಾನು ದನಿಯವರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ನಾನು ಅಲ್ಲಿಗೆ ಕೆಲಸಕ್ಕೆ ಬರ್ತೇನೆ. 10 ವರ್ಷ ಪ್ರಾಮಾಣಿಕವಾಗಿ ದನಿಯವರೊಟ್ಟಿಗೆ ಸಂಬಳಕ್ಕೆ ಕೆಲಸ ಮಾಡಿದ್ದಲ್ಲ, ಪ್ರಾಮಾಣಿಕವಾಗಿ ನನ್ನ ಸಂಸ್ಥೆಯಾಗಿ ಕೆಲಸ ಮಾಡಿದ್ದೇನೆ. ಅದರಿಂದಾಗಿ ನನ್ನ ಹೊಸ ಸಂಸ್ಥೆ ಹುಟ್ಟು ಹಾಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಯಾರಾದರೂ ಹೊಸ ಉದ್ಯಮ ಮಾಡುವವರಿಗೆ, ಈಗೆಲ್ಲ ಹುಡುಗರೆಂತ ಮಾಡ್ತಾರೆ, ಬ್ಯಾಂಕ್ ಲೋನ್ ಕೊರ್ಪೇರಿಗೆ ಬ್ಯಾಂಕಲ್ಲಿ ಲೋನ್ ಸಿಗ್ತದೆ ಅಂತ ಹೇಳಿ ತಗೊಳ್ತಾರೆ. ಎಲ್ಲಿ ಅನುಭವ ಇಲ್ಲ, ಏನಿಲ್ಲ. ಒಂದು ಯಾವ ಫೀಲ್ಡ್ ಉದ್ಯಮ ಪ್ರಾರಂಭ ಮಾಡ್ತೇನೆ ಅದರ ಬಗ್ಗೆ ಅನುಭವ ಇಲ್ಲ. ನಾನು 10 ವರ್ಷ ಆ ಫೀಲ್ಡಲ್ಲಿ ಕೆಲಸ ಮಾಡಿ ಕೂಡ ಇಷ್ಟು ಕಷ್ಟ ಆಗಿದೆ ನನಗೆ. ಅಂಥ ಸಂದರ್ಭದಲ್ಲಿ ನಾನು ದನಿಯವರಿಗೆ ಹೇಳಿದೆ, ಕಷ್ಟ ಆಗ್ತದೆ ನನಗೆ ಬರಬೇಕಂತ. ಇಲ್ಲ, ಅದು ಈಗೆಲ್ಲ ಹಾಗೆ ಅವರು ಹೇಳಿದರು. ನಾವು ಕೂಡ ಅದೇ ದಾರಿಯಲ್ಲಿ ಬಂದವರು, ಹೋಗ್ತಾ ಸರಿ ಆಗ್ತದೆ. ಅದು ನನಗೆ ಎಷ್ಟು ಸಲ ಆಯಿತು. ಮತ್ತು ನನಗೆ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳಿದರು. ಮತ್ತು ನಾನು ರೂಟ್ ಸೈಡ್ ಸಂಸ್ಥೆಯಲ್ಲಿ ನನಗೆ ಎಲ್ಲರೂ ಬರುವಂಥವರೇ, ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ, ಅದು ಎಲ್ಲ ಕಾಮನ್ ಇರ್ತದೆ. ಉದ್ಯಮದಲ್ಲಿ ಸಮಸ್ಯೆಗಳು ಇರಲೇಬೇಕು. ಸಮಸ್ಯೆ ಇಲ್ಲದೆ ಸ್ವಂತ ಉದ್ಯಮ ಆಗೋದಿಲ್ಲ. ನಾವು ಭಯ ಪಡಬಾರ್ದು. ಸಮಾಜದಲ್ಲಿ ನಾವು ಸಾಧಿಸಿ ತೋರಿಸಬೇಕು. ನಡುವಲ್ಲಿ ಕೋವಿಡ್ ಬಂತು. ಕೋವಿಡ್ ಬಂದಲ್ಲಿ ನಮ್ಮ ಇಂಡಸ್ಟ್ರಿಗಳು, ಎಷ್ಟೋ ಪ್ರಿಂಟಿಂಗ್ ಪ್ರೆಸ್ಗಳು ಬಂದಾದವು. ಅಂಥ ಸಂದರ್ಭದಲ್ಲಿ ಕೂಡ ನನ್ನ ಬೆನ್ನ ಹಿಂದೆ ನಿಂತದ್ದು ನನ್ನ ಸ್ನೇಹಿತರು, ನನ್ನ ಕಸ್ಟಮರ್ಸ್ಗಳು ಮತ್ತು ನನ್ನ ರೂಟ್ ಸೈಡ್ ಸಂಸ್ಥೆಗಳು ಎಲ್ಲ ನನಗೆ ಏನಾಗೋದಿಲ್ಲ, ಬಂದದ್ದು ಬರಲಿ, ಏನಾಗ್ಬೋದು ಇರಲಿ, ಬಂದದ್ದು ಬರಲಿ, ನಾನು ಮುನ್ನಡೆಸುವುದೇ. ಎಷ್ಟೋ ಸಲ ಬಂದ್ ಮಾಡುವ ಸಾಕು, ಲಾಸ್ ಆಯಿತು, ಅನುಭವ ಇಲ್ಲದೆ. ಬ್ಯಾಂಕ್ಗಳ ಇಂಡಸ್ಟ್ರಿಯಲ್ಲಿ ಕೆಲಸಗಳು ಬಂತು, ರಿಕವರಿ ಆಯಿತು. ಕೋವಿಡ್ 1 ವರ್ಷ ಹೋಯಿತು, 2 ವರ್ಷ ಬಂತು, 3 ವರ್ಷ ಮತ್ತೆ ರಿಕವರಿ ಆಯಿತು. ಸಮಸ್ಯೆ ಅದನ್ನು ಕೇರೆ ಮಾಡಲಿಲ್ಲ. ನಾನು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಈಗ. ಪ್ರಶಾಂತ್ರೆ, ನೀವು ಈ ಪ್ರಿಂಟಿಂಗ್ ಉದ್ಯಮವನ್ನು ಶುರು ಮಾಡಿದ್ದೇ ಒಂದು ವಿಲಕ್ಷಣ ಕಾಲಘಟ್ಟದಲ್ಲಿ. ಯಾಕಂದ್ರೆ ಈಗ ಪ್ರಿಂಟಿಂಗಿನ ಅಗತ್ಯವೇ ಇಲ್ಲ ಅಂತ ಒಂದು ಕಾಲ ಬಂದಿದೆ. ಈಗ ಉದಾಹರಣೆಗೊಂದು ಮದುವೆ ಆಮಂತ್ರಣ ಪತ್ರಿಕೆ ನೋಡಿ. ಈಗ ನನಗೆ ವೈಯಕ್ತಿಕವಾಗಿ ನನಗೆ ಬರುವ ಮದುವೆ ಆಮಂತ್ರಣಗಳಲ್ಲಿ 10 ಆಮಂತ್ರಣಗಳಲ್ಲಿ ಪ್ರಿಂಟ್ ಆದ ಕಾಪಿ ಬರೋದು ಒಂದೇ, ಉಳಿದ 9 ವಾಟ್ಸಪ್ಪಲ್ಲೇ ಬರ್ತದೆ, PDF ಕಾಪಿಯೇ ಬರ್ತದೆ. ಇದು ಎಲ್ಲ ವಿಭಾಗಗಳಲ್ಲೂ ಹಾಗೆ. ಪುಸ್ತಕಗಳನ್ನು ನಾವು PDF ಅಲ್ಲೇ ಓದ್ತೇವೆ, ಪ್ರಿಂಟಿಂಗಿನ ಅಗತ್ಯ ಇಲ್ಲ. ಈಗ ಎಲ್ಲ ಕಡೆ ಪ್ರಿಂಟಿಂಗ್ ಕಡಿಮೆ ಆಗ್ತಾ ಬಂದಿದೆ. ಇಂಥ ಹೊತ್ತಲ್ಲಿ ನೀವು ಪ್ರಿಂಟಿಂಗ್ ಶುರು ಮಾಡಿದ್ದು ನಿಮಗೆ ಯಾವ ಥರದ ಚಾಲೆಂಜ್ ಇತ್ತು? ಅಂದರೆ ನಾನು ಪ್ರಿಂಟಿಂಗ್ ಇಂಡಸ್ಟ್ರಿಗೆ ವಿದ್ಯಾಭ್ಯಾಸ ನಿಲ್ಲಿಸಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕಾಲಿಡುವ ಸಮಯದಲ್ಲಿ ಮೊದಲು ಲೆಟರ್ ಪ್ರೆಸ್ ಅಂತಿತ್ತು, ಅಕ್ಷರಗಳ ಜೋಡಿಸೋದು. ಇದು ಎಲ್ಲಿ ಇರಲಿಲ್ಲ. ಕೆಲವೊಂದು ಕಡೆ ನಾನು ಆ ಮಿಷಿನ್ ನೋಡಿದೆ, ಕೆಲವೊಂದು ಕಡೆಯಲ್ಲಿ ನೋಡಿಲ್ಲ. ಆವಾಗ ಆಫ್ಸೆಟ್ ಬಂತು. ಟ್ರೆಡ್ಲೆಲ್ಲ ಹೋಗಿದೆ, ಆಫ್ಸೆಟ್ ಇರೋದು. ನಾನು ಆಫ್ಸೆಟ್ ಕಲಿತಾ ಹೋದೆ.
ಆಫ್ಸೆಟ್ ಹೋದ್ಮೇಲೆ ಸ್ವಲ್ಪ ಡಿಜಿಟಲ್ ಬಂತು. ಈಗ ಎಲ್ಲ ಡಿಜಿಟಲ್ ಪ್ರಿಂಟ್, ಎಲ್ಲ ಕಂಪ್ಯೂಟರ್ ಡಿಸೈನ್ ಮಾಡೋದು, ಪ್ರಿಂಟ್ ತೆಗೆದು. ಈಗ ಒಂದು 2 ವರ್ಷ 3 ವರ್ಷದಿಂದ ಈ ವಾಟ್ಸಪ್ ಬಂದ ಮೇಲೆ ಎಲ್ಲೂ ವಾಟ್ಸಪ್ಪಲ್ಲಿ ಹೋಗ್ತದೆ, ಆನ್ಲೈನಲ್ಲಿ. ಅದು ಏನು ಮಾಡಲಿಕ್ಕಾಗೋದು, ಬದಲಾವಣೆ ಜಗತ್ತು ನೀವು ಆಗ್ತಾ ಉಂಟು. ಅದು ನಾವು ಅದನ್ನು ಕೂಡ ಚಾಲೆಂಜ್ ಹಾಕೊಂಡಿದ್ದೇವೆ. ಅದಕ್ಕೆ ನಾವು ಒಂದು ಕ್ಯಾಬಿನ್ ಮಾಡಿಕೊಂಡು ಅದರಲ್ಲಿ ವಾಟ್ಸಪ್ ಆನ್ಲೈನಿಗೆ ಒಬ್ಬಳು ಹುಡುಗಿಯನ್ನು ಫಿಕ್ಸ್ ಮಾಡಿ ಅದಕ್ಕೊಂದು ಚಾರ್ಜ್ ಮಾಡಿದ್ದೇವೆ. ವಾಟ್ಸಪ್ ಡಿಸೈನರ್ ಅಂತ ಹಾಕಿ ಅವ್ರಿಗೆ ವಾಟ್ಸಪ್ಪಿಗೆ ಮಾಡಲಿ, ವಾಟ್ಸಪ್ಪಿಗೆ ಅಂತ ಅವ್ರಿಗೊಂದು ಫೋನ್ ನಂಬರೇ ಬೇರೆ. ಆನ್ಲೈನಲ್ಲಿ ವಾಟ್ಸಪ್ಗೆ ಮ್ಯಾಟ್ರ್ ಕಳಿಸ್ತಾರೆ, ಡಿಸೈನ್ ಮಾಡಿ ಅದನ್ನು ಕೂಡ ನಾವು ಪಾಸಿಟಿವ್ ತಗೊಂಡಿದ್ದೇವೆ. ಅದಕ್ಕೊಂದು ಮಾರ್ಜಿನ್ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಅದೊಂದು 50 ರೂಪಾಯಿ 100 ರೂಪಾಯಿ ದಿನ ಅದೊಂದು 10-25 ಬರ್ತದೆ. ವಾಟ್ಸಪ್ಪಿಗೆ ಮಾಡಿದ್ದೆ ಮ್ಯಾನ್ಯುವಲ್ ಪ್ರಿಂಟ್ ಮಾಡೋದು ಅದೆಲ್ಲ ಇರ್ತದೆ. ಹಾಗಾಗಿ ಯಾರು ಭಯಪಡುವಂಥದ್ದಿಲ್ಲ. ಉದ್ಯಮದಲ್ಲಿ ಈಗ ನಾವು ಪ್ರತಿಯೊಂದರಲ್ಲಿ ಈಗ ಚೇಂಜಸ್ ಆಗಿದೆ. ಮೊಬೈಲಲ್ಲಿ ಮೊದಲು ಕೀಪ್ಯಾಡ್ ಇತ್ತು, ಈಗ ಟಚ್ ಸ್ಕ್ರೀನ್ ಬಂದಿದೆ. ಏನು 1-2 ವರ್ಷ ಹೋದ್ಮೇಲೆ ಮೊಬೈಲೇ ಇಲ್ಲದಾಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅಂಥ ಸಮಸ್ಯೆ ಬರ್ಬೋದು. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಈ ಸಮಸ್ಯೆ ಎಲ್ಲರಿಗೂ ಈಗ ಪ್ರೆಸೆಂಟ್ ಆಗಿ ನನ್ನ ದನಿಯವರು ಸೇರಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಸೇರಿ ಹೇಳುವ ಪ್ರಶ್ನೆಗಳಿದೆ. ಎಲ್ರಿಗೂ ಸವಾಲು ಇದೆ. ಸವಾಲುಗಳು ಎದುರಿಸಬೇಕು. ಏನು ಬರ್ತದೆ ಅದಕ್ಕೆ ನಾವು ಹೊಂದಿಕೊಳ್ಳಬೇಕು. ಅದು ಜನರೇ ಕ್ರಿಯೇಟ್ ಮಾಡ್ತಾರೆ. ಹಿಂಗೆ ವಾಟ್ಸಪ್ ಅಂತ ಕೊರಲೆ ಕಾಗಜಿ ಬತ್ತ ಬರ್ತಿ ಮೊದಲೆಲ್ಲ 1,000 ಇನ್ವಿಟೇಷನ್ ಬರ್ತಾಯಿತ್ತು, ಈಗ ಅದು 500 ಕೇಳಿದಿದೆ. ನಾವು 500 ವಾಟ್ಸಪ್ಪಲ್ಲಿ ಕಳಿಸೋದು. ಹಾಗಾಗಿ ನಾವು ಏನು ಪಾಸಿಟಿವ್ ಆಗಿ ತಗೊಂಡಿದ್ದೇವೆ ಅದನ್ನು ಅಂತ. ಪ್ರಶಾಂತ್ ಅವರು, ನೀವು ಆರಂಭದಲ್ಲಿ ಬೇರೆಯವರ ಪ್ರೆಸ್ಸಲ್ಲಿ ಕೆಲಸ ಮಾಡಿದ್ರಿ. ಆದರೆ ನೀವೇ ಉದ್ಯಮ ಶುರು ಮಾಡಿದಾಗ ನೀವು ಬೇರೆಯವ್ರನ್ನ ಅವಲಂಬಿಸಬೇಕಾಗ್ತದೆ. ಮೊದಲು ಅದನ್ನು ದನಿಯವರು ಮಾಡ್ತಾ ಇದ್ರು. ಹೌದು. ಮುಖ್ಯವಾಗಿ ನಿಮಗೆ ಪರಿಕರಗಳನ್ನು ಒದಗಿಸುವಂತಹ ಕ್ಲೈಂಟ್ಸ್, ಪೂರೈಕೆ ಮಾಡಲಿಕ್ಕೆ ಬೇರೆಯವರು, ಜೊತೆಗೆ ನಿಮ್ಮ ಕಸ್ಟಮರ್ಸ್, ಜೊತೆಗೆ ಈ ಬ್ಯಾಂಕಿಂಗ್ ಅದೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಹೌದು. ಇದೆಲ್ಲ ನಿಮ್ಗೆ ಆರಂಭದಲ್ಲಿ ತುಂಬ ಕಷ್ಟ ಆಗಿದ್ದಿರಬಹುದು. ಹೌದು. ಅದಂದರೆ ಹೇಳಿದರೆ ಈಗ ನಾನು ಅವತ್ತು ಕೂಡ ಅದು ಯೋಚನೆ ಬಂದಿದೆ. ನಾನು ಕೆಲಸಗಾರನಿರುವಾಗ ನನಗೆ ಕೆಲಸ ಮಾಡಿ ಬರಬೇಕಷ್ಟೇ, ಅಷ್ಟೇ ಕೆಲಸ ಇದ್ದದ್ದು. ನಾನು ಎಷ್ಟೋ ಕೆಲಸಗಾರನಿಗೆ ದನಿಯವರಿಗೆ ಎಷ್ಟೋ ಸಲ ಕಿರಿಕಿರಿ ಮಾಡಿದ್ದೇನೆ. ಒಂದು ಸಲ ಹೇಳಿದ ರಜೆ ಮಾಡೋದು ಅದೆಲ್ಲ ಇರ್ತದೆ. ಬರ್ತೇನೆ ಹೇಳೋದು ಮತ್ತೆ ಬರೋದಿಲ್ಲ. ಅದೆಲ್ಲ ಅನುಭವ ನಾವು ದನಿಯವರಾದ ಮೇಲೆ ಆದದ್ದು. ಕೆಲಸಗಾರ ಯಾವಾಗಲೂ ನಾವು ಪ್ರಾಮಾಣಿಕರ ಕೆಲಸ ಮಾಡಬೇಕು. ಕೆಲಸಗಾರರಾಗೇ ಕೆಲಸ ಮಾಡಬೇಕು. ದನಿಯವರಾಗಿರುವಾಗ ನಮಗೆ ಅದು ಅನುಭವ ಆಗ್ತದೆ. ನಮ್ಮ ಕೆಲಸಗಾರರು ನಮಗೆ ಆ ಸಮಸ್ಯೆಯನ್ನು ಕೊಟ್ಟರೆ ಅದಲ್ವಾ. ಆ ಟೈಮಲ್ಲಿ ನೀವು ಹೇಳಿದಾಗೆ ನನಗೆ ಸಪ್ಲೈಯರ್ಸ್ ಗೊತ್ತಿರೋದಿಲ್ಲ. ಹಾಗೆಲ್ಲಿ ನಾನು ನನ್ನ ದನಿಯವರಿದ್ರಲ್ಲ, ನಾನು ಅದಕ್ಕೆ ಅವರನ್ನು ಇವತ್ತು ದನಿಯವರು ಮತ್ತು ಗುರುಗಳು, ಯಾವತ್ತು ಗುರುಗಳನ್ನು ನಾವು ದಾಟಿ ಅಂದರೆ ಅವರಿಗೆ ಬೇಜಾರಾಗೋ ನಡ್ಕೊಳ್ಬಾರ್ದು. ನನಗೆ ಎಷ್ಟು ಕಷ್ಟ ಆದಾಗ ನನಗೆ ಮಾಹಿತಿ ಗೊತ್ತಿಲ್ಲ, ಈಗ ರೇಟ್ ಹಾಕ್ಲಿಕ್ಕೆ ಗೊತ್ತಿಲ್ಲ. ಆಗ ನಾನು ಎಂತ ಮಾಡಬೇಕು, ನನ್ನ ದನಿಯವರಿಗೆ ಈಗ ಒಂದು ಇದಿದೆ, ಮ್ಯಾಟ್ರ್ ಇದೆ, ಒಂದು ಜಾಬ್ ಇದೆ, ಹೀಗೆ ರೇಟ್ ಹಾಕ್ಬೋದು. ಅವರೊಂದು ರೇಟ್, ನಾನೊಂದು ಫಸ್ಟಿಗೆ ರೇಟ್ ಹಾಕ್ಕೊಳ್ಳೋದು ಫಸ್ಟಿಗೆ, ಮತ್ತು ಅವರಿಗೆ ಕೇಳೋದು. ಸಾಧಾರಣ ಒಂದು ಹತ್ರ ಅವರು ಇರ್ತದೆ, ಆ ಥರ ಕೇಳಿಕೊಂಡು ಮುಂದೆ ಬರುತ್ತೆ. ಸಪ್ಲೈಯರ್ಸ್ ಕೂಡ ಅಷ್ಟೇ, ಎಲ್ಲಿ ಹಾಕ್ತಾರೆ, ನಮಗೆ ಕೂಡ ಹಾಕಿ, ತೊಂದರೆ ಇಲ್ಲ, ಹಾಕ್ತೇವೆ ಅಂತ ಹೇಳಿದರು. ಅಂದರೆ ನಾನು ಕೆಲಸ ಮಾಡಿದ ಸಂಸ್ಥೆ ಅಷ್ಟು ದೊಡ್ಡ ಸಂಸ್ಥೆ. ನೀವು ಮೊದಲು ಎಲ್ಲಿದ್ದೀರಿ? ನಾನು ಹೀಗೆ ದೊಡ್ಡ ಪ್ರೆಸ್ ಈಗ ಕೆಲಸ ಮಾಡ್ತಿದ್ದೆ. ಹೌದಾ, ಈಗ ಹೊಸತು ಮಾಡಿದ್ದೀರಾ? ಹೌದು. ಹಾಗಾದರೆ ಎಲ್ಲಿ ನಾವು ಲೊಕೇಶನ್ ಕಳಿಸಿ ಹಾಕ್ತೇವೆ ಅಂತ ಹೇಳಿದರು. ಹಾಗಾಗಿ ನನಗೆ ಅದೆಲ್ಲ ನಾನು ಕಲಿತು ಹೊಸತನ ಕಲಿಯೋದು, ಪ್ರತಿದಿನ ಕಲಿಯೋದೇ ಜೀವನ. ಕಲಿತು ಈ ಮಟ್ಟಿಗೆ ಬಂದಿದ್ದೇನೆ. ಅಂದರೆ ಈಗ ಲೋನುಗಳು, ನಾನು ಬ್ಯಾಂಕಿಗೆ ಫಸ್ಟಿಗೆ ಹೋದಾಗ ಮ್ಯಾನೇಜರ್ದು ಒಂದು ಡೈಲಾಗ್ ಇತ್ತು, ಇಲ್ಲಿ ಅಕೌಂಟ್ ಉಂಟು ನಿಮ್ಮದು? ಇಲ್ಲ ಸರ್. ಎಲ್ಲಿ? ಮನೆಯಲ್ಲಿ, ನಂದು ಬೆಳ್ತಂಗಡಿ. ಮತ್ತು ಇಲ್ಲಿ ಮಾಡ್ತೀರಿ? ಅಕೌಂಟ್ ಇಲ್ಲ, ಬಿನ್ನೇರ್ ಲೆಕ್ಕ ಬತ್ನಾಗ್ಲೆ ಮತ್ತು ಲೋನ್ ಕೊರ್ರ ಆಬಜಿ ಅಂತ ಹೇಳಿದರು. ಅವ್ರಿಗೆ ಒಂದು ಪ್ರೊಸೀಜರ್ ಇದೆ, ಒಂದು 6 ತಿಂಗಳು ಅಕೌಂಟ ಮಾಡಿ ಅದರಲ್ಲೇ ಟರ್ನ್ ಓವರ್ ಎಲ್ಲ ಬೇಕು. ನಾನು ಒಬ್ಬರ ಹತ್ರ, ನನ್ನೊಬ್ಬರು ಅಲ್ಲಿದ್ದು ಒಬ್ಬ ನಮ್ಮ ಬಿಲ್ಡಿಂಗ್ದು ಓನರ್, ಅವರು ನನ್ನ ಅಲ್ಲಿ ಬ್ಯಾಂಕಿಗೆ ಪರಿಚಯ ಮಾಡಿಕೊಟ್ರು. ಹೋಗಿ ಇವರಿಗೊಂದು ಲೋನ್ ಆಗಬೇಕಂತ. ಆಯಿತು ಕೊಡುವಂತೇಳಿ. ಮತ್ತೆ ಅವರು ನನ್ನ ಹಿಂದೆ ಬರಲಿಲ್ಲ, ಮತ್ತೆ ನಾನೇ ಓದದ್ದು. ನಾನು ಹೋಗಿ ಒಂದು 6 ತಿಂಗಳು ಬ್ಯಾಂಕಲ್ಲಿ ನೆಲೆದಿದ್ದೇನೆ. ಇವತ್ತಾಗ್ತದೆ, ನಾಳೆ ಆಗ್ತದೆ, ಇವತ್ತಾಗ್ತದೆ, ನಾಳೆ ಆಗ್ತದೆ. ನನ್ನ ಮನೆಯಲ್ಲಿ ಅಕ್ಕ ಒಬ್ಬರಿದ್ದರು, ಓಡಿಚಿ ಎಲ್ಲ ಹಾಕ್ಬಿಡು. ಬೆಳಿಗ್ಗೆ ಬ್ಯಾಂಕಿಗೆ ಹೋಗೋದು, ಕಾಯ್ದು ಬರೋದು, ಸಂಜೆ ಹೋಗುವಾಗ ಆಂಡ ಅಂತ ಕೇಳೋದು, ಲೋನು ಇಚ್ಚಿ ಮಲ್ಲೇಜ್ ಎಲ್ಲ ಹಾಪುಣು ಅಂತ ಹೇಳ್ತಾರೆ. ಅದೇ ಒಂದು ಡೈಲಿ ನನಗೆ ಅದು ಪಾಸಿಟಿವ್ ಆಗಿದೆ. ನಾನು ಕ್ಯಾರೇ ಮಾಡಲಿಲ್ಲ, 6 ತಿಂಗಳು ಓದಿದೆ. ಎಷ್ಟೋ ಸಲ ಹೋಗಿ ಕೊನೆಗೆ ಆಪುಜ್ಜಿ ಅಂತ ಹೇಳಿದರು, ಲೋನು ಫಸ್ಟ್ ಆಗ್ತದೆ ನಿಮಗೆ, ಇದೆಲ್ಲ ಅಂತ ಸಮಸ್ಯೆಯಲ್ಲೇ ಹೇಳಿದರು. ಯಾವುದನ್ನು ಕ್ಯಾರ್ ಮಾಡಲಿಲ್ಲ. ನನಗೊಂದು ಐಡಿಯಾ ಬಂತು. ನಾನು ಓಪನಿಂಗ್ ಡೇಟ್ ಫಿಕ್ಸ್ ಮಾಡಿದೆ. ಮ್ಯಾನೇಜರಿಗೆ ಹೇಳಿ, ಸರ್ ಈಗ ಓಪನಿಂಗ್ ಆಗಿ ಫಿಕ್ಸ್ ಮಾಡಿದ್ದೇನೆ. ಹೌದಾ, ಹಾಗಾದರೆ ನಿಮಗೊಂದು ಡೇಟ್ ಕೊಟ್ಟರು. ಆ ಡೇಟಿಗೆ ನಾನು ಮೆಷಿನೆಲ್ಲ ಸಪ್ಲೈ ಮಾಡಿ ಲೋನ್ ಮಾಡಿಕೊಡ್ತೇನೆ ಅಂತ ಹೇಳಿದರು. ಮತ್ತೆ ಮಾಡಿದರು. ಓಪನಿಂಗ್ ಆದ ಖುಷಿ ಆಯಿತು, ಎಲ್ಲ ಮೆಷಿನರಿ ಎಲ್ಲ ಬಂತು, ಖುಷಿ ಆಯಿತು. ಆನಂತರ ಒಂದು ದಿವಸ ಹೋದ್ಮೇಲೆ ನನಗೆ ಆ ಊರವರೆಲ್ಲ ಹೊಸೊಬ್ಬರು ಪರಿಚಯ ಇಲ್ಲ, ಧೈರ್ಯ ಇಲ್ಲ ಕಾಡಲಿಕ್ಕೆ. ಹತ್ತಿರ ಜಾಬ್ಗಳೆಲ್ಲ ದೂರ ಹೋಗೋದು, ನಮಗಿಂದ 20 ಕಿಲೋಮೀಟರ್ ದೂರದ ಊರಿಗೆ ಹೋಗೋದು. ಏನಾದರೂ ಅರ್ಜೆಂಟ್ ಇರ್ತದೆ ಅವರಿಗೆ, ಎಲ್ಲ ಆಗ್ಬಿಡು ರಾತ್ರಿ ಒಂದ್ಸಲ ಕಡಿಮೆ ಆಗಿರ್ತದೆ. ಅಂಥ ಸಮಯಕ್ಕೆ ಅವ್ರು ಬರ್ತಾರೆ. ನಮಗೆ ಅವರನ್ನು ಗಟ್ಟಿ ಇಟ್ಕೊಳ್ಳೋದು, ಸ್ವಲ್ಪ ರೇಟ್ ಕಡಿಮೆ ಮಾಡಿ, ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಮತ್ತೆ ಅವರು ಬಿಡಲಿಲ್ಲ. ಮತ್ತೆ ಅವತ್ತು ಬಂದವರು ಇವತ್ತು ತನಕ ಇದ್ದಾರೆ ನನ್ನೊಟ್ಟಿಗೆ. ಒಂದು 2-3 ಸೊಸೈಟಿಗಳು, ಬ್ಯಾಂಕಿನ ಸೊಸೈಟಿಗಳು, ಟೆಂಪಲ್, ದೇವಸ್ಥಾನಗಳು, ಕೆಲವೊಂದು ಧಾರ್ಮಿಕ ಕೇಂದ್ರಗಳು, ಬೇರೆ ಬೇರೆ ಧರ್ಮದವ್ರದ್ದು ಎಲ್ಲರೂ ಬರ್ತಾರೆ ನಮಗೆ. ಪ್ರಶಾಂತ್, ನೀವು 2 ಅನುಭವ ಹೇಳಿದ್ರಿ. ಒಂದು ಬ್ಯಾಂಕಿನ ಸಾಲಕ್ಕೋಸ್ಕರ
5-6 ತಿಂಗಳು ಒದ್ದಾಡಿದ್ದು, ಹೋಗುದು ಬರುದು, ಹೌದು. ಇಲ್ಲ ಅನಿಸ್ಕೊಳ್ಳೋದು. ಇದನ್ನ ಅವಮಾನ ಅಂತ ತಕೊಳ್ಳದೆ, ನಾಚಿಕೆ ಅಂತ ತಕೊಳ್ಳದೆ, ಅನುಭವ ಅಂತ ತಕೊಳ್ಳೋದು. ಇನ್ನೊಂದು, ಗಿರಾಕಿಗಳೇ ಬರುವುದಿಲ್ಲ, ಅರ್ಜೆಂಟಿಗೆ ಮೆಟ್ರೋ ರಿಪೇರಿಗೆ ಬಂದಾಗೆ ಬರುದು, ಅರ್ಜೆಂಟ್ ಹೊತ್ತಿಗೆ ಬೇಕು. ಆಗ ಕೆಲವರು ಏನು ಮಾಡ್ತಾರೆ, ಇವರಿಗೆ ಅರ್ಜೆಂಟಿಗೆ ಬೇಕು, ಬೇರೆ ಹೊತ್ತಿಗೆ ಓಡ್ತಾರೆ ದೂರ, ಅದನ್ನ ಗಿರಾಕಿಗಳಿದ್ರೆ ತೋರಿಸಿಕೊಳ್ಳೋದು ಕಷ್ಟ. ತೋರಿಸಿಕೊಳ್ಳದೆ ಇರುವುದು ಕಷ್ಟ, ಆದ್ರೆ ತೋರಿಸಿಕೊಳ್ಬಾರ್ದು, ನಗ್ನಗ್ತಾ ಮಾತಾಡಬೇಕು. ಎರಡನ್ನೂ ಅವಮಾನವೋ ನಾಚಿಕೆಯೋ ಆಗದ ರೀತಿಯಲ್ಲಿ ತಕೊಳ್ಬೇಕು. ಇದಕ್ಕೆ ಎಷ್ಟು ಕಷ್ಟಪಟ್ರಿ ನೋಡಿ. ಈಗ ತಾಳ್ಮೆ ಉಂಟಲ್ಲ, ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ಅವರಿಗೆ ನನಗೆ ಕಷ್ಟ, ನನ್ನ ದುಡ್ಡು ಇರೋದಿಲ್ಲ. ನಾನು ಇವತ್ತು ಒಂದು ಸಲ ಕೂತ್ಕೊಂಡಿರುವಾಗ ತುಂಬ ಕಷ್ಟದಲ್ಲಿರ್ತೇನೆ, ಯಾವುದೋ ಒಂದು ಕಿರಿಕಿರಿಯಲ್ಲಿ ಇರ್ತೇನೆ. ಆಗ ಒಬ್ಬರು ಕಸ್ಟಮರ್ ಬಂದರು, ಅವತ್ತು ನಾವು ಮುಖವಾಡ ಹಾಕೋಬೇಕು ಒಂದು ಸಲ ತಾಳ್ಮೆಯ ಸಂತೋಷದ ಮುಖವಾಡ ಹಾಕ್ಕೊಂಡು ನಮ್ಮ ಕಷ್ಟಗಳನ್ನು ತೋರಿಸಬಾರ್ದು ಅವರಿಗೆ ಅವಾಗ ಅವರಿಗೆ ತೋರಿಸುವ ಅಗತ್ಯ ಕೂಡ ಇಲ್ಲ. ಅದು ಅವರಿಗೆ ಕಸ್ಟಮರ್ ಬಂದಿದ್ದಾರೆ, ನಾವು ಒಂದು ವೇಳೆ ಅವರ ಮೇಲೆ ತೋರಿಸಿದರೆ ನಾವು 5 ವರ್ಷ ಹಿಂದೆ ಹೋಗ್ತೇವೆ. ಅದು ಅವರು 10 ಜನರ ಅಂತ ಹೇಳ್ತಾರೆ. ಆ ಜನ ಸರಿಜಿ ಮರೆ ಒಟ್ರಾಶಿ ಅಲ್ಪ ಬಂಡ ಸರ್ವಿಸ್ ಲೆಡ್ಡೇಜ್ ಅಂತ ಹೇಳ್ತಾರೆ. ಆಗ ನಾವೆಂತ ಮಾಡಬೇಕು, ಅವ್ರು ಯಾವುದಕ್ಕೆ ಬರಲಿ ನಮಗಿಲ್ಲ, ಕಸ್ಟಮರ್ 10 ರೂಪಾಯಿದು ವ್ಯಾಪಾರ ಮಾಡಲಿ, ಅವನು ನನ್ನ ಕಸ್ಟಮರ್, ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ಟರೆ ಮತ್ತೆ ನಮಗೆ ಬೇರೆ ಅಡ್ರೆಸ್ಸೇ ಬೇಡ, ಅವ್ನು ಬೇರೆ ಕಡೆಗೆ ಹೇಳ್ತಾನೆ. ಹಾಗಾಗಿ ನಾವು ಯಾವ ಉದ್ದೇಶಕ್ಕೆ ಲೋನ್ ತಗೊಂಡಿದ್ದೇವೆ, ಯಾವುದಕ್ಕೆ ನಾವು ಉಪಯೋಗಿಸಿದ್ದೇವೆ, ಅದರ ಮೇಲೆ ಡಿಪೆಂಡ್ ಆಗಿದೆ ಯಶಸ್ಸು ಅಂತ ಹೇಳಿದರೆ. ಸುಮ್ಮನೆ ನಾವು ಒಳ್ಳೆ ಓಪನ್ ಮಾಡಿ ಒಳ್ಳೆ ಯೂನಿಫಾರ್ಮ್ ಡ್ರೆಸ್ ಹಾಕೊಂಡು ಇನ್ಶರ್ಟ್ ಎಲ್ಲ ಮಾಡಿ ದನಿಯಾಗಿ ಚೇರಲ್ಲಿ ಕೂತ್ಕೊಂಡ್ರೆ ಅವನು ದನಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಕಷ್ಟ ಉಂಟು. ನಾನು ಎಷ್ಟೋ ಸಲ ಕೆಲಸ ಮಾಡುವಾಗ ಅಂಗಡಿಯಲ್ಲಿ ಕಸ್ಟಮರ್ಗೆ ಹೇಳೋದು ದನಿ ಒಳ್ಳೆಯರಂತ ಹೇಳೋದು. ಸ್ಟಾಫ್ನವ್ರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಅಲ್ಪ ಒಳ್ಳೆಯರಂತದೆ. ಕೆಲವರು ನನ್ನ ಹತ್ರ ಕೇಳಿದ್ರೆ ಅವರು ಹುಣಸು ಓದ್ತಾರೆ ಅಂತ ಹೇಳೋದು. ಅದೇ ನಾನು ಅದು ಕೆಲಸ ಮಾಡ್ತಿರ್ತೇನೆ. ಮತ್ತೊಂದು ಸಲ ಬಿಲ್ಲೆಲ್ಲ ಫೈನಲ್ ಆಗುವಾಗ ಒಂತೆ ಕಮ್ಮಿ ಮಾಡ್ಪ್ಲೆ ಅಂತ ದನಿಕ್ಕೆ ಫೋನ್ ಅಂತ ಕೇಳಲೆ ಅಂತ ಹೇಳಿದ್ರು. ಅಂದರೆ ದನಿ ಅವರಿಗೆ ಫೋನ್ ಮಾಡಿ ಹೇಳಿ. ಅಂದರೆ ನಾವು ಅಷ್ಟು ಕಷ್ಟಪಟ್ಟಿದ್ದೇವೆ. ಹೋಗಿ ನನ್ನ ಕ್ಯಾಶ್ ಟೇಬಲಲ್ಲಿ ಕೂತ್ಕೊಳ್ಳಿಲ್ಲ, ಕಸ್ಟಮರ್ ಬಂದ ಮೇಲೆ ತಗೊಂಡದ್ದು ಅಷ್ಟೇ ಕೆಲಸ ನಂದು. ಮತ್ತು ನಾನು ಹೋಗಿ ಮಿಷಿನಲ್ಲಿ ಯಾವುದಾದ್ರು ಕೆಲಸ ಮಾಡಿಕೊಂಡು ರಾತ್ರಿ ಹಗಲು ಕೆಲಸ ಮಾಡಿದ್ದೇನೆ. ಎಷ್ಟೋ ಸಲ ರಾತ್ರಿ ಎಷ್ಟೋ ಗಂಟೆಗಳು ಮಾತ್ರ ಮನೆಯಲ್ಲಿ, ಎಲ್ಲ ಗಂಟೆಗಳು ಆಫೀಸಲ್ಲಿ, ಅಲ್ಲೇ ಮಲಗೋದು, ಅಲ್ಲೇ ಕೆಲಸ ಮಾಡೋದು. ಅಷ್ಟು ಕಷ್ಟಪಟ್ಟರೆ ಮಾತ್ರ ಸಾಧ್ಯ. ನಾನೀಗ 10 ವರ್ಷದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೇನೆ. ನನಗೆ ನನ್ನ ಊರಲ್ಲಿ ನನಗೆ ಅಲ್ಲಿ ಕೆಲಸ ಮಾಡುವ ಪ್ಲೇಸಲ್ಲಿ ನಾನು ನಮಸ್ಕಾರ ಕೊಟ್ಟರು ಕೊಡ್ತಿರ್ಲಿಲ್ಲ, ಹಾಗೆ ನೋಡ್ಕೊಂಡು ಹೋಗುದು, ಇವನು ಯಾವನು ಎಂತ ಮಾಡಿದ್ದಾನೆ ಇಲ್ಲಿ ಹೆಂಚಿನ ಅಂತ ಹೇಳ್ತಾರೆ. ಮತ್ತೆ ಒಂದು 5-6 ವರ್ಷದ ಮೇಲೆ ಅವರೇ ನಮಸ್ಕಾರ ಕೊಡ್ತಾರೆ. ಗಟ್ಟಿ ಅದ. ಅಂದರೆ ಫಸ್ಟಿಗೆ ನಾವು ಯಾವುದು ಉದ್ಯಮ ಮಾಡುವಾಗ ಜನರಿಗೊಂದು ಸಾಮಾನ್ಯವಾಗಿ ಒಂದು ಇರ್ತದೆ ಮನಸ್ಸಲ್ಲಿ, ಎಂತ ಮಾಡ್ತಾನೆ ಇವನು, ಇಲ್ಲಿ ಯಾರಿಗೆ, ಇಲ್ಲಿ ಈ ರೂರಲ್ಲಿ ಎಷ್ಟು ಪ್ರೆಸ್ ಯಾರಿಗೆ, ಇಲ್ಲಿ ಎಲ್ಲ ಬರಲಿಕ್ಕಿಲ್ಲ, ಬೇರೆ ಕಡೆಯಿಂದ ತಂದು ಮಾಡಬೇಕಷ್ಟೇ ಅಂತ ಹೇಳ್ತಿದ್ರು. ನಾನು ಅದನ್ನೇ ಪಾಸಿಟಿವ್ ತಗೊಂಡೆ. ಅಲ್ಲಿ ಕೆಲಸ ಇರಲಿಲ್ಲ, ಬೇರೆ ಕಡೆಯಿಂದ ತಂದು ಫೋನಲ್ಲಿ ಕೇಳಿ ಮಾತಾಡಿ ಎಲ್ಲ ನನ್ನದೊಂದು ಮಾಡಿ ಡೆಲಿವರಿ ಕೊಡ್ತಿದ್ದೆ, ಡೋರ್ ಡೆಲಿವರಿ ಕೊಡ್ತಿದ್ದೆ. ಮತ್ತೆ ಅವರು ನನ್ನ ಡೋರಿಗೆ ಬರ್ತಾರೆ. ತೊಂದರೆ ಇಲ್ಲ. ಪ್ರಶಾಂತ್ರೆ, ಒಬ್ಬ ಧನಿಯಾದವ ಅಥವಾ ವ್ಯವಸ್ಥಾಪಕ ಮ್ಯಾನೇಜರ್ ಆದವ ತನ್ನನ್ನು ಹೇಗೆ ಕಾಣಿಸಿಕೊಳ್ಬೇಕು, ನೀವು ಅದ್ರ ಬಗ್ಗೆ ಹೇಳಿದ್ರಿ. ಈಗ ಅದನ್ನು ನಾವು ತಕೊಂಡು ಹಾಗೆ ಇರ್ತದೆ. ಅದು ಹೌದು. ಆಳಾಗಿ ದುಡಿದವನು ರಸಾಗಿ ಉಣ್ಣುವನು, ಹಾಗೆ ನಾವು ಆಳಾಗಿರ್ಬೇಕು ರಸಾಗಿರ್ಬೇಕು. ಹಾಗೆ ಒಂದು ಇನ್ನೊಂದು, ಈಗಿನ ಕಾರ್ಪೊರೇಟ್ ಸ್ಟ್ರಕ್ಚರ್ ಅದು ಹೇಗಿರ್ತದೆ, ಅಲ್ಲಿ ಧನಿಯಾದವನು ಮ್ಯಾನೇಜರ್ ಆದವನು ಟೈ ಹಾಕೊಂಡು ಬೂಟ್ ಹಾಕೊಂಡು ಗತ್ತಲಿರಬೇಕು, ಗ್ಲಾಸ್ ಟೇಬಲ್, ದೊಡ್ಡ ಚಂದದ ಕ್ಯಾಬಿನ್, ಇದೆಲ್ಲ ಇರಬೇಕು ಅಂತ. ಇದೀಗ ಎಲ್ಲ ಹಂತಕ್ಕೂ ಬಂದಿದೆ. ಸಮಾಜದ ಮುಖಕ್ಕೆ ನಾವು ಹೇಗೆ ಕಾಣಿಸ್ಕೊಳ್ಬೇಕು, ಇದನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ತುಂಬಾ ಕಷ್ಟದ ಕೆಲಸ. ಯೋಚನೆ ಮಾಡಿದಷ್ಟು ಸಾಲದ ಆ ವಿಚಾರದಲ್ಲಿ. ನಮ್ಮ ಗ್ರಾಹಕರೆದುರು ನಾವು ಹೇಗೆ ಕಾಣಿಸ್ಕೊಳ್ಬೇಕು, ಅದರಲ್ಲಿ ಗತ್ತಿನ ಅಂಶ ಎಷ್ಟು, ವಿನಯದ ಅಂಶ ಎಷ್ಟು, ಇದೆಲ್ಲ ತುಂಬ ಸೂಕ್ಷ್ಮವಾದ ವಿಚಾರಗಳು. ನೀವು ಇದರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀರಾ? ಈಗ ನಾನು ನನ್ನ ಜೀವನವೇ ಹಾಗೆ. ಈಗ ನನ್ನ ಕ್ಯಾರೆಕ್ಟರ್ ಅಂದರೆ ನನ್ನ ವ್ಯಕ್ತಿತ್ವ ತುಂಬ ಸರಳ ವ್ಯಕ್ತಿತ್ವ. ನಾವು ಎಷ್ಟು ಸರಳವಾಗಿರುತ್ತೇವೆ ಅಷ್ಟು ನಮಗೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಈಗ ಕೆಲವರೆಲ್ಲ ಇರ್ತಾರೆ, ಅವರು ಹುಟ್ಟಲ್ಲಿ ಅಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಪಾಶ್ ಆಗಿರುತ್ತೆ, ಅವರು ಡ್ರೆಸ್ ಕೋಡ್ಗಳೆಲ್ಲ ತುಂಬ ಪಾಶ್ ಆಗಿರ್ತದೆ. ಈಗ ನಮ್ಮಲ್ಲಿ ನಾನು ಅದೇ ರೀತಿ ಬಂದಿದ್ದರಿಂದ ಈಗ ನಮ್ಮ ಮನೆಯಲ್ಲಿ ಹುಟ್ಟಿದಲೇ ಬಡತನ, ನಮಗೆ ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಕಷ್ಟ. ನನ್ನ ಅಮ್ಮ ಇದು ಸ್ಕೀಮ್ನವರಲ್ಲಿ ನಾವು 5 ಜನ ಗಂಡು ಮಕ್ಕಳು, ಅಪ್ಪ ತೀರ್ಕೊಂಡ ಮೇಲೆ ಒಂದು ದೊಡ್ಡ ರೋಲ್ ತಗೊಳ್ಳೋದು ಬಟ್ಟೆದು, ಅದನ್ನು 5 ಜನಕ್ಕೆ ಪಾಲು ಮಾಡಿ ಎಲ್ಲರಿಗೆ ಬಟ್ಟೆ ಹೊಲಿಸೋದು. ಅಮ್ಮ ಬೀಡಿ ಕಟ್ಟಿ ಅವರು ವಾರಕ್ಕೆ ಅವರಿಗೆ ಒಂದು ವಾರ 10 ರೂಪಾಯಿ 20 ರೂಪಾಯಿ ಕೊಟ್ಟು ಬಿಸಿಲಿಗೆಲ್ಲ ಬರ್ತಾರೆ ಕಲೆಕ್ಷನ್ಗೆ ಮಧ್ಯಾಹ್ನ. ಆಗ ದುಡ್ಡಿಲ್ಲ ಇದ್ದರೆ ಅವು ಒಯ್ದು ಹೋಗ್ತಾನೆ. ಆವಾಗ ಬೇಜಾರಾಗ್ತಿರ್ಲಿಲ್ಲ, ಅವಾಗ ಚಿಕ್ಕವ್ರು ನಾವು. ಈಗ ಯೋಚಿಸುವಾಗ ನಮಗೆ ಬೇಜಾರಾಗ್ತಿತ್ತು, ಎಷ್ಟು ಕಷ್ಟ ಇತ್ತು ಅಂದರೆ ಊಟ ಮಾಡಲಿಕ್ಕೆ. ಊಟ ಅಂತಿತ್ತಷ್ಟೇ, ಹಾಗೆ ಭತ್ತ ಬೇರೆ ಸ್ಪೆಷಲ್ ಏನಿಲ್ಲ, ತರಕಾರಿ ಅದು ಏನೇನು ಇರ್ತದೆ. ಅಂಥ ಕಾಲಘಟ್ಟದ ನಾವು ಆದಿಂದ ಬೆಳೆದು ಬಂದಿದ್ದರಿಂದ ನನ್ನ ಅಮ್ಮ ನಮ್ಮನ್ನು ಸರಳವಾಗಿಯೇ ಬೆಳೆಸಿದ್ದಾರೆ. ಎಷ್ಟು ನಿನ್ನ ಹತ್ರ ಉಂಟು ಅಷ್ಟೇ ಖರ್ಚು ಮಾಡು, ಎಷ್ಟು ಪ್ರಾಮಾಣಿಕವಾಗಿ ಬದುಕು, ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು, ಇನ್ನೊಬ್ಬರದ್ದು ಜಗಳ ಮಾಡೋದು, ಅಸೂಯೆ ಪಡೋದು, ಮತ್ಸರ ಅದೆಲ್ಲ ಇದ್ದರೆ ಜೀವಮಾನದಲ್ಲಿ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬ್ಯಾಂಕಿನವರೆಲ್ಲ ಫೋನ್ ಮಾಡ್ತಾರೆ, ಲೋನೆಲ್ಲ ಪೆಂಡಿಂಗ್ ಆಗ್ತದಲ್ಲ ಸರ್, ನಾನು ಸತ್ಯ ಹೇಳಬೇಕಾಗ್ತದೆ.
ಬಿಗಿನಿಂಗಲ್ಲಿ ಕಸ್ಟಮರ್ ಇರೋದಿಲ್ಲ, ಲೋನ್ ಇನ್ಸ್ಟಾಲ್ಮೆಂಟ್ ಇರ್ತದೆ. ಹಾಗೆ ಪೆಂಡಿಂಗ್ ಆದಾಗ ಬ್ಯಾಂಕಿನವ್ರು ಫೋನ್ ಮಾಡ್ತಾರೆ. ಅದು ಎಷ್ಟು ಸಲ ಅಮ್ಮನಿಗೆ ಆ ಫೋನ್ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಹಾಂ ಆಯ್ತು ಹೌದು ಕಟ್ಟಬೇಕು ತೊಂದರೆ ಜಿ ಅಂತ ಹೇಳ್ತಾರೆ. ಆಗ ನನ್ನ ಅಮ್ಮ ನನಗೆ ಬೈಲಿಲ್ಲ, ಇಂಚಿನ ಮರ ಲೋನ್ ಬರೋ ಬಾಕಿ ದಿತ್ತಾಗೆ ಅಂತ ಎಷ್ಟು ಇವತ್ತಿನ ತನಕ ಬೈಲಿಲ್ಲ. ಒಂಚೂರು ಫೋನ್ ಅಂತಿತ್ತೇರಿ ಅಂದ. ಆ ಒಂದು ಮಾತುಗಳು ನಮಗೆ ಬೇರೆ ಇರ್ತದೆ. ಅದರಿಂದಾಗಿ ಸರಳತೆಯೇ ಎಷ್ಟು ನನಗೆ ಭೂಷಣ ಆಗಿತ್ತು. ನನಗೆ ನಾನು ಆಫೀಸಲ್ಲಿ ಬರುವಾಗ ನೀವು ಹೇಳಿದಾಗೆ, ಈಗ ನಮ್ಮಲ್ಲಿ ನೀವು ಹೇಳಿದಾಗೆ ಸೂಟು ಬೂಟು ಹಾಕ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಮ್ಮಲ್ಲಿ ಮೇಯ್ನ್ ಸರ್ವಿಸ್, ಎಷ್ಟು ಮಿಸ್ಟೇಕ್ ಇಲ್ಲ, ಎಷ್ಟು ಜಾಬ್ ಕ್ಲಿಯರ್ ಇದೆ, ಎಷ್ಟು ಕ್ವಾಲಿಟಿ ಆಗಿ ಕೊಟ್ಟಿದ್ದಾರೆ ಅದನ್ನೇ ನೋಡ್ತಾರೆ. ನಾನು ಬಂದು ಒಂದು ಚಂದ ಮಾಡಿ ಕೂತ್ಕೊಂಡ್ರೆ ನನ್ನ ಜಾಗದಲ್ಲಿ ಬೇರೆಯವರು ಕೆಲಸ ಮಾಡಬೇಕಾಗ್ತದೆ. ಹಾಗೆ ನಾನು ಬೇರೆಯವರು ಕೆಲಸ ಮಾಡಿದರೆ ನನ್ನಷ್ಟು ಪರ್ಫೆಕ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ಕೆಲವರು ಮಾಡ್ತಾರೆ. ಹಾಗಾಗಿ 90% ನಾನೇ ನೋಡಿಕೊಂಡು ನಮ್ಮ ಇಂಡಸ್ಟ್ರಿಯಲ್ಲಿ ನಾನೇ ಮುಂದೆ ನಿಂತು ಮಾಡೋದು. 10% ಕೆಲಸವನ್ನು ಮಾತ್ರ ನಾನು ಕೆಲಸವರಿಗೆ ಕೊಡ್ತೇನೆ. ಹಾಗಾಗಿ ನನಗೆ ಒಳ್ಳೆ ಹೆಸರಿದೆ ಆ ಇಂಡಸ್ಟ್ರಿಗೆ. ಈಗ ಅರ್ಜೆಂಟ್ ಬೋರ್ಡ್ ನನ್ನ ಅಡೆಬೋಲ್ ಅಂತ ಹೇಳ್ತಾರೆ. ಇವತ್ತು ಕೊಟ್ಟರೆ ನಾವು ಸ್ವಲ್ಪ 1-2 ಲೇಟ್ ಆಗ್ತದೆ. ಹಾಗಾಗಿ ನಾವು ಡ್ರೆಸ್ಸಿಗೆಲ್ಲ ಶುದ್ಧವಾಗಿ ಸ್ವಚ್ಛವಾಗಿ, ನಮ್ಮ ಮನಸ್ಸೇ ಪ್ರಶಾಂತ, ನನ್ನ ಹೆಸರು ಪ್ರಶಾಂತ, ನಾನು ಎಲ್ಲರನ್ನೂ ಪ್ರೀತಿಸುವವನು. ಹಾಗಾಗಿ ನಾನು ಇದಕ್ಕೆಲ್ಲ ನೀವು ಒಂದು ಐಷಾರಾಮಿಗೆಲ್ಲ ಜಾಸ್ತಿ ತಲೆಗಿರಿಸ್ಕೊಂಡವಲ್ಲ. ಹಾಗಾಗಿ ನನಗೆ ಅದು ಕಷ್ಟ ಆಗಲಿಲ್ಲ. ಹಾಗೆ ನಾನು ಕೂಡ ಅಷ್ಟು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬಂದಿದ್ದೆ. ನಾನು ಕೆಲಸ ಮಾಡಲಿಕ್ಕಿಲ್ಲ, ನಾನು ಡ್ರೆಸ್ಸನ್ನೇ ಮೇಂಟೈನ್ ಮಾಡಬೇಕು. ನಾನು 10 ವರ್ಷದಲ್ಲಿ ನನ್ನ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಒಂದು ಕಷ್ಟದವರಿಗೆ ಹೆಲ್ಪ್ ಮಾಡಬೇಕು, ನನ್ನ ಮನಸ್ಸಲ್ಲಿ ಇರೋದಷ್ಟೇ. ಯಾರಾದರೂ ಅಶಕ್ತರಿಗೆ ಸಹಾಯ ಮಾಡಬೇಕು, ಅಂಥವ್ರು ಸಹಾಯ ಮಾಡಿದ್ರೆ ನಮಗೆ ದುಡ್ಡು ಬೇಕು, ಎಲ್ಲಿಂದಲೂ ತಂದು ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಸದೃಢನಾಗಬೇಕು, ಅದೇ ನನ್ನ ಮೈಂಡಲ್ಲಿ ಇದ್ದದ್ದು. ಹಾಗಾಗಿ ನಾನು ಈ ಡ್ರೆಸ್ಸಿಗಳಿಗೆ ಐಷಾರಾಮಕ್ಕೆ ಮನೆ ಕಟ್ಟಿದ್ದೇನೆ, ಚಿಕ್ಕ ಮನೆ. 15 ವರ್ಷ ಬಾಡಿಗೆ ಮನೆಯಲ್ಲಿದ್ದೆ ನಾನು. 15 ಲಕ್ಷ ಬಾಡಿಗೆ ಕಟ್ಟಿದ್ದೇನೆ. ಒಂದು ಮನೆ ಆಗ್ಬೋದು ಆ ದುಡ್ಡಲ್ಲಿ. ಅದನ್ನು ಮೈಂಡಿಗೆ ತಗೊಂಡು ನಾನು ಮಾಡಿ ಅಂತ ಹೇಳ್ಕೊಂಡು ನಾನು ಇಂಡಸ್ಟ್ರಿ ಹತ್ತಿರವೇ ಒಬ್ಬರು ನನಗೆ ತುಂಬ ಆತ್ಮೀಯರು ಜಾಗ ಕೊಟ್ಟರು, ಅಲ್ಲಿ ಮನೆ ಕಟ್ಟಿದೆ. ಅದು ಕೂಡ ಭಾರಿ ಸಿಂಪಲ್ ಮನೆ. ಎಲ್ಲಿ ಕೂಡ ಅಷ್ಟೇ. ಈಗ ನಾವು ನಮ್ಮ ಪ್ರಧಾನಮಂತ್ರಿಗಳು ಯಾರು ನಮ್ಮ ನಾಯಕರು ಎಲ್ಲ ಹೇಳೋದು ಅಷ್ಟೇ, ನಾವು ಸ್ವಉದ್ಯೋಗ ಪ್ರಾರಂಭ ಮಾಡಿ ದೇಶವನ್ನು ಬೆಳಿಬೇಕು. ನಾವು ಎಲ್ಲರಿಗೂ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ, ಇಬ್ಬರಿಗೆ ಕೆಲಸ ಕೊಡುವವರಾಗಿ. ನನಗೀಗ ಭಾರಿ ಸಂತೋಷ ಅಂದರೆ, ನನಗೆ ತೃಪ್ತಿ ಅಂತ ಹೇಳಿದರೆ, ನನ್ನ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಇದು ತೊಂದರೆ ಇಲ್ಲ. ನನ್ನಿಂದಾಗಿ 2-3 ಕುಟುಂಬದ ಜೀವನ ಹೋಗ್ತದಲ್ಲ. ತಿಂಗಳಿಗೆ ವಾರಕ್ಕೆ ಆಗುವಾಗ ಅವರು ಸಂಬಳ ಕೊಡ್ತೇನೆ, ಎಷ್ಟು ಖುಷಿಯಿಂದ ಕೊಡ್ತೇನೆ. ಹಾಗಾಗಿ ನನಗೆ ಹೆಮ್ಮೆ ಇದೆ. ನನ್ನ ಪ್ರಕಾರ ನಾನು ಯಶಸ್ವಿನ ಹಂತದಲ್ಲಿ ಇದ್ದೇನೆ ಅಂತ ಭಾವಿಸ್ತಾ ಇದ್ದೇನೆ. ಯಶಸ್ವಿ ಉದ್ಯಮಿ ಆಗುವ ಆಸೆ ಇದೆ. ಮತ್ತು ನೀವು ಹೇಳಿದಾಗೆ ಅದು ಕೂಡ ಕನಸಿದೆ ನನ್ನ ಹತ್ರ. ನಾನು ದೊಡ್ಡ ಟೈ ಹಾಕ್ಕೊಂಡು ಬೆಲ್ ಮಾಡಿ ಒಬ್ಬರನ್ನು ಕರೆಸೋದು, ಆ ಥರ ಎಲ್ಲ ಕನಸಿದೆ ನನಗೆ. ಕನಸು ಕಾಣೋದು ತಪ್ಪಲ್ಲ ಅಂತ ಹೇಳ್ತಾರೆ, ಕನಸು ಕಾಣಬೇಕು. ಪ್ರಶಾಂತ್ರೆ, ನೀವು ತಾಯಿಯ ಬಗ್ಗೆ ಮಾತನಾಡಿದ್ರಿ. ಒಂದು ಕಾಲದಲ್ಲಿ ಜವಾಬ್ದಾರಿ, ಕಷ್ಟ ಎಲ್ಲವನ್ನ ಅವ್ರು ಹೊತ್ತರು. ಈಗ ಆ ಜವಾಬ್ದಾರಿನ ಹೊರೋ ಜಾಗಕ್ಕೆ ಪತ್ನಿಯೂ ಸೇರ್ಕೊಂಡಿದ್ದಾರೆ. ಹೌದು, ನೀವು ಕಷ್ಟ ಕಾಲದಲ್ಲಿ ಜೊತೆ ಆದವರು. ಹೌದು, ಈಗಲೂ ಕಷ್ಟ ಪೂರ್ತಿ ಮುಗೀತು ಅಂತಲ್ಲ, ಆದರೆ ತಾಯಿ ಆ ಕಷ್ಟಗಳನ್ನ ಜವಾಬ್ದಾರನ ಹಂಚಿಕೊಳ್ಳುವ ರೀತಿ ಬೇರೆ ಇರ್ತದೆ, ಹೆಂಡತಿ ಆದವರು ಅದನ್ನು ತಗೊಳ್ಳೋ ರೀತಿ ಬೇರೆ ಇರ್ತದೆ. ಈಗ ಪತ್ನಿಯವರು ಬಂದ ಮೇಲೆ ನಿಮ್ಮ ವ್ಯವಹಾರಕ್ಕೆ ಯಾವ ರೀತಿಯಲ್ಲಿ ಸಹಕಾರ ಆಗಿದೆ, ಅವ್ರು ಎಷ್ಟು ಭಾರ ತಗೊಳ್ತಾರೆ, ಅವರಿಂದ ಎಷ್ಟು ಸಲಹೆಗಳು ನೀವು ತಗೊಳ್ತೀರಿ? ಕೆಲವರೆಲ್ಲ ಹೇಳ್ತಾರೆ ಬಿಟ್ಟು ಸಾಲ ಅಂತ ಹೇಳ್ತಾರೆ, ಎಂಚಿನ ಫನ್ ಪೇರ್ ಅಂತ. ನಾನು ಕೆಲವು ಸಲ ನನಗೆ ಅದು ನಾನು ಅದನ್ನು ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದೇನೆ. ಮೋಸ್ಟ್ಲಿ ಇವತ್ತು ನಾನು ಬರುವ ಕೂಡ ಆಗಿತ್ತು. ಒಂದು ಪ್ಲ್ಯಾನ್ ಅವ್ರ ಹತ್ರ ನಾವು ಪ್ರತಿಯೊಬ್ಬರ ಹತ್ರ ಕಲಿಯೋದಿದೆ. ಈಗ ನಮ್ಮ ಹೆಂಡತಿ ಅವ್ರಿಗೆ ಗೊತ್ತಿಲ್ಲ ನನ್ನ ನಂತರ ಅವರು ನನ್ನ ಉದ್ಯಮಕ್ಕೆ ಬಂದದ್ದು ಅಂತ ನಾನು ಬಯಸಿಲ್ಲ. ನನ್ನ ತಾಯಿಗಿಂತಲೂ ಮಿಗಿಲಾದ ಸಹಕಾರ ಅವ್ರದ್ದು, ನನ್ನ ಹೆಂಡತಿ ಅವ್ರದ್ದು. ಪ್ರತಿ ಬಾರಿ ಅವರಿಗೆ ಸ್ವಲ್ಪ ಅಂದರೆ ಅವರು ಕೂಡ ತುಂಬ ಬಡತನದಿಂದ ಬಂದವರು. ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ದೊಡ್ಡ ಸ್ವಾಭಿಮಾನದಲ್ಲಿ ಬದುಕಿದವರು. ಹಾಗಾಗಿ ಅವರು ನನ್ನ ಮದುವೆ ಆಗಿ ನನ್ನೊಟ್ಟಿಗೆ ಬಂದ 1 ವರ್ಷದಲ್ಲಿ ನನ್ನ ಕಷ್ಟ ಅರ್ಥ ಆಗಿದೆ ಅವರಿಗೆ. ಅಂದರೆ ನಾವು ಉದ್ಯಮ ಅಂದರೆ ನಂದು ಇಂಡಸ್ಟ್ರಿ ಸ್ಟಾರ್ಟ್ ಆಗಿ 2 ವರ್ಷ ಆದಷ್ಟೇ. ನಾನು 2 ವರ್ಷದಲ್ಲಿ ಮದುವೆ ಆಗಿದ್ದೇನೆ. ನೀವೇ ಯೋಚನೆ ಮಾಡಿ, 3 ವರ್ಷ ಕಷ್ಟಪಟ್ಟಿದ್ದೇನೆ, 1 ವರ್ಷ ಅವ್ರ ಜೊತೆ ನನ್ನಿದ್ರು. ಪ್ರತಿ ಬಾರಿ ನಾನು ನನ್ನ ಎಲ್ಲ ಕಿರಿಕಿರಿಯನ್ನು, ನನ್ನ ಎಲ್ಲ ಸಮಸ್ಯೆಗಳನ್ನು, ನನ್ನ ಪರ್ಸನಲ್ ಕಿರಿಕಿರಿ ಇಲ್ಲ, ನನ್ನಂದರೆ ಆ ಇಂಡಸ್ಟ್ರಿದ ಕಿರಿಕಿರಿಯನ್ನು ಎಲ್ಲ ಸಹಿಸಿಕೊಂಡು ನನ್ನೊಟ್ಟಿಗೆ ನನ್ನ ತಾಯಿಗಿಂತ ಮಿಗಿಲಾಗಿ, ತಾಯಿಯೂ ತುಂಬ ಇದ್ದಾರೆ, ತಾಯಿ ಮಿಗಿಲಾಗಿ ನನಗೆ ಸಹಕಾರ ಕೊಟ್ಟವಳು. ಹಾಗಾಗಿ ನನ್ನ ಹೆಂಡತಿ ರಂಜಿತಾ ಅಂತ, ಅವರಿಗೋಸ್ಕರ ಎಲ್ಲ ನನ್ನ ಗ್ರಾಫಿಕ್ಸ್ ಸೆಕ್ಷನ್ ಎಲ್ಲ ಅವರೇ ನೋಡ್ಕೊಳ್ಳೋದು, ಫೋನ್ ಮಾಡೋದು. ಅದೇ ನಾನು ಅವರನ್ನು ಬೆಳೆಸಿದ್ದೇನೆ. ಯಾಕೆ ಒಂದು ಯಾರದು ಬೆಳಿಬೇಕು, ಒಬ್ಬರು ಕಲಿಸಬೇಕು. ಒಟ್ಟು ತಯಾರು ಕಲಿತಾ ಬರೋದಿಲ್ಲ. ಬರುವಾಗ ಅವ್ರಿಗೆ ಕಂಪ್ಯೂಟರ್ ಆನ್ ಮಾಡಲಿಕ್ಕೆ ಗೊತ್ತಿಲ್ಲ. ಅವರ ಮನೇಲಿ ಇಷ್ಟು ಬಡತನ ಐತೆ ಅಂತ ಹೇಳಿದ್ರೆ, PUC 10ನೇ ಕ್ಲಾಸ್ ಅವ್ರದ್ದು ಮುಗೀತು, PUCಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ ಅವರ ಹತ್ರ. ಮೊದಲೆಲ್ಲ ಕಷ್ಟ. ಅವರ ಟೀಚರ್ಸ್ಗಳು ಅವರನ್ನು ದುಡ್ಡು ಕೊಟ್ಟು ಶಾಲೆ ಸೇರಿಸಿದರು. ಆ ಸಂದರ್ಭದಲ್ಲಿ ಅವರು PUC ಮುಗಿಸಿ ಆದ ತಕ್ಷಣ ಅವರು ಮದುವೆ ಆಯಿತು. ಮದುವೆ ಆಗಿ ಬರುವಾಗ ಕಂಪ್ಯೂಟರ್ ಜ್ಞಾನ ಇಲ್ಲ ಅವರಿಗೆ. ನಾನೇ ಕಲಿಸಿಕೊಟ್ಟದ್ದು. ಹೀಗೆ ಮಾಡಿ ನನ್ನ ಸ್ಟಾಪ್ ಇದ್ಲೊಬ್ಳು, ಅವರೆಲ್ಲ ಕಲಿಸಿಕೊಟ್ರು. ಅಂದರೆ ಅವರ ಟ್ಯಾಲೆಂಟ್ ಇತ್ತು, ಟ್ಯಾಲೆಂಟಿಗೆ ಅವಕಾಶ ಮಾಡಿಕೊಟ್ಟು, ಕಲಿಯೋ ಮನಸ್ಸಿತ್ತು.
ನಾವು ಎಲ್ಲನೂ ಪಾಸಿಟಿವ್ ತಗೊಳ್ತಿದ್ರು. ಎಲ್ಲಿ ಹೇಳ್ಕೊಟ್ಟೆ, ಕಲ್ತರು. ನಾನೇನು ಮಾಡ್ತೇನೆ ಅಷ್ಟು ಕೂಡ ಅವರು ಮಾಡ್ತಾರೆ. ಹಾಗಾಗಿ ಅವರ ಸಹಕಾರ ತುಂಬ ಇದೆ. ಪ್ರಶಾಂತರೇ, ಈಗ ಕಳೆದ 15-20 ವರ್ಷದಲ್ಲಿ ಮುದ್ರಣ, ಪ್ರಿಂಟಿಂಗ್, ಅದರ ಸಂಪೂರ್ಣ ರೀತಿ ಎಲ್ಲ ಬದಲಾಗಿದೆ. ಈಗ ಮುದ್ರಣ ಆಗಿ ಬರುವ ವಸ್ತುಗಳು ಬದಲಾವಣೆ ಆಗಿದೆ. ಹೌದು. ಮೊದಲು ಯಾವುದೆಲ್ಲ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ ಪ್ರಿಂಟ್ ಆಗ್ತಾ ಇತ್ತು, ಅದೇ ಈಗ ಉಳ್ಕೊಂಡಿಲ್ಲ. ಈಗ ಆ ಜಾಗಕ್ಕೆ ಬೇರೆ ಬೇರೆ ವಸ್ತುಗಳು ಬಂದಿದ್ದಾವೆ. ಈಗ ನೀವು ಪ್ರಿಂಟ್ ಮಾಡೋ ವಸ್ತುಗಳಲ್ಲಿ ಹೆಚ್ಚು ಯಾವುದು? ಆಮಂತ್ರಣ ಇರ್ಬೋದು, ಹ್ಯಾಂಡ್ ಬಿಲ್ ಇರ್ಬೋದು, ಸ್ಟಿಕರ್ಗಳಿರ್ಬೋದು, ಅಥವಾ ಪುಸ್ತಕಗಳಿರ್ಬೋದು, ಇದೆಲ್ಲ ಯಾವ ಪ್ರಮಾಣದಲ್ಲಿ ಬದಲಾಗಿದೆ? ನನ್ನ ಇಂಡಸ್ಟ್ರಿ ನಂದು ರೂರಲಲ್ಲಿ ಇರೋದು, ಸ್ವಲ್ಪ ಹಳ್ಳಿಯಲ್ಲಿ. ನಾವು ಸಣ್ಣದ್ರಿಂದ ಈಗ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, 50 ವರ್ಷ 100 ವರ್ಷ ಆದ ಸಂಸ್ಥೆಗಳಿದೆ. ನಾನು ಯಾವತ್ತೂ ಅವರಿಗೆ ಹೋಲಿಕೆ ಮಾಡಲಿಲ್ಲ. ಅವರಿಗೆ ಹೋಲಿಕೆ ಮಾಡ್ತಾ ಹೋದರೆ ನನಗೆ ಟೆನ್ಷನ್ ಆಗ್ತದೆ. ನಮ್ಮದು ಏನಿದೆ ಅಲ್ಲಿಗ ನಮ್ಮಲ್ಲಿ ಹೆಚ್ಚು ಬರೋದು ಆಮಂತ್ರಣ ಪತ್ರಿಕೆಗಳು ಮತ್ತು ಬೇರೆ ಬೇರೆ ಬಿಲ್ ಬುಕ್ಗಳು. 2-3 ಬ್ಯಾಂಕ್ಗಳನ್ನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೇನೆ. ಅವರಿಗೆ ಬೇಕಾದ ಚೆಕ್ ಬುಕ್ಗಳು ಎಲ್ಲ ಮಾಡಿಕೊಳ್ತೇವೆ. ಹಾಗಾಗಿ ನಾನು ದೊಡ್ಡ ಇಂಡಸ್ಟ್ರಿಗೆ ನಾನು ಅಂದರೆ ಹೋಗಿ ನೋಡ್ತೇನೆ. ಕೆಲವೊಂದು ನಮ್ಮ ದೂರದ ಇಂಡಸ್ಟ್ರಿಗೆಲ್ಲ ಹೋಗಿ ವಿಸಿಟ್ ಮಾಡ್ತೇನೆ. ಯಾವ ರೀತಿ ಆಗ್ತದೆ, ಅದು ನಮ್ಮಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು, ಮತ್ತು ನನಗೆ ಎಷ್ಟು ಆಗ್ತದೆ ಅಷ್ಟನ್ನು ಮಾತ್ರ ತಗೊಂಡು ನನಗೆ ದೊಡ್ಡ ಕಂಪನಿಯವರು ಒಂದು ಸಂಬಂಧ ಇಟ್ಕೊಂಡು ಒಳ್ಳೆಯ ರೀತಿಯ ಕಾಂಟ್ಯಾಕ್ಟ್ ಇಟ್ಕೊಂಡು ನನಗೆ ಆಗದನ್ನು ಅವರಿಂದ ಮಾಡಿಸ್ಕೊಂಡಿದ್ದೇನೆ. ಮತ್ತು ನಮ್ಮ ಲೋಕಲಲ್ಲಿ ಆಗೋದು ಇದೆ, ಜಸ್ಟ್ ಈ ಯೂನಿವರ್ಸಿಟಿ ಬುಕ್ ವರ್ಕ್ಗಳು. ಅದೊಂದಿಗೆ ಅಂದರೆ ಈಗ ಸಿಟಿಯಲ್ಲಿ ಬದಲಾವಣೆ ಆದಷ್ಟು ಬೇಗ ಹಳ್ಳಿಗಳಲ್ಲಿ ಬದಲಾಗೋದಿಲ್ಲ. ಅಲ್ಲಿ ಒಂದು 10 ವರ್ಷದ ಮೊದಲಾಗಿದ್ದರೆ ಇಲ್ಲೊಂದು 15 ವರ್ಷ ನಂತರ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ವೆಡ್ಡಿಂಗ್ ಕಾರ್ಡ್ಸ್ಗಳು, ಬೇರೆ ಬೇರೆ ಕಾರ್ಡ್ಸ್ಗಳು, ಬಿಲ್ ಬುಕ್ಗಳು, ಲೆಟರ್ಗಳು ಎಲ್ಲ ಆಗ್ತಾಯಿದೆ. ಜಾತ್ರೆ ಹಬ್ಬಗಳ ಬುಕ್ ವರ್ಕ್ಗಳು, ಅದನ್ನೆಲ್ಲ ನಾವೊಂದು ಟೆಂಪಲ್ ಇದೊಂದು ಇದೆ, ಅವರು ವರ್ಷ ಪೂರ್ತಿ ಬೇರೆಯಲ್ಲಿ ಹೋಗೋದಿಲ್ಲ. ಆ ರೀತಿ ಇಟ್ಕೊಂಡಿದ್ದೇನೆ. ಅವರೊಂದು ಯಾವ ರೀತಿ ಯಾವ ರಾತ್ರಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಕೊಂಡು ಅವರಿಗೆ ಸಲಹೆ ಕೊಟ್ಟು ಅವರಿಗೆ ವ್ಯವಸ್ಥೆ ಸರ್ವಿಸ್ ಕೊಟ್ಟಿದ್ದೇನೆ. ಹಾಗಾಗಿ ನಮಗೆ ಅಂಥ ಸಮಸ್ಯೆ ಏನು ಬರಲಿಲ್ಲ. ಈಗ ಮಂಗಳೂರು, ಬಿಸಿ ರೋಡ್, ಆ ಕಡೆ ಬೆಳ್ತಂಗಡಿ, ಇಲ್ಲಿನ ದೊಡ್ಡ ದೊಡ್ಡ ಪ್ರಿಂಟರ್ಸ್ ಔಟ್ಸೋರ್ಸಿಂಗ್ ರೀತಿಯಲ್ಲಿ ನಿಮಗೆಲ್ಲ ಕೆಲಸ ಕೊಡುವ ಕ್ರಮ ಉಂಟಾ? ಈಗ ನಾನು ಅಂಥದ್ದು ಈಗ ಕೆಲವು ಕಡೆ ಆಗ್ತದೆ. ಆದರೆ ನಾನು ತಗೊಂಡು ನನ್ನ 10 ವರ್ಷದ ಅನುಭವದಲ್ಲಿ ಒಂದು ನನಗೆ ತೃಪ್ತಿ ಅಂತ ಹೇಳಿದರೆ, ಯಾವ ಒಂದೇ ಒಂದು ಕೆಲಸವನ್ನು ನಾನು ಹೋಗಿ ಕೇಳಲಿಲ್ಲ. ಹೋಗಿ ಕೇಳಿದ ಮೇಲೆ ಅಂತ ಆಗ್ತದೆ ಹೇಳಿದರೆ, ನಮಗೆ ಸ್ವಲ್ಪ ಅವರಿಗೆ ಆಗುವಾಗೆ ಮಾಡಬೇಕಾಗ್ತದೆ. ಜಾಹೀರಾತು ಎಲ್ಲೂ ಕೊಡ್ಲಿಕ್ಕೆ ಹೋಗಲಿಲ್ಲ. ನನ್ನ ಕಸ್ಟಮರ್ಗಳೇ ನನ್ನ ಜಾಹೀರಾತುಗಳು. ಹಾಗಾಗಿ ನನಗೆ ಎಷ್ಟಾಗ್ತದೆ ಅಷ್ಟನ್ನು ನಾನು ಮಾಡ್ತಿದ್ದೆ. ಅವರು ಒಂದು ಕೆಲಸ ನೋಡಿ ಸರ್ವಿಸ್ ಒಳ್ಳೆಯಿದ್ದರೆ, ಕೆಲಸ ಒಳ್ಳೆಯದಾದರೆ ಅವರೇ ತಂದು ಕೊಡ್ತಿದ್ರು. ಹಾಗಾಗಿ ನಾನು ಎಲ್ಲಿ ಕೂಡ ಎಷ್ಟು ತನಕ ಒಂದು ಕೆಲಸ ಫೋನ್ ಮಾಡಿ ನನಗೆ ಇದು ಕೆಲಸ ಕೊರಲೆ ನಾನು ಕೇಳಲಿಲ್ಲ. ಕಸ್ಟಮರ್ಗಳೇ ಬಂದದ್ದು. ಬರುವಾಗ 1 ದಿವಸ 2 ದಿವಸ ಲೇಟ್ ಆಗ್ಬೋದು, 1 ವಾರ ಸ್ವಲ್ಪ ಕೆಲಸ ಕಡಿಮೆ ಇರೋದು, ಆದರೂ ಫೋನ್ ಮಾಡಿ ಕೇಳಲಿಲ್ಲ. ಈ ಫೋನ್ ಮಾಡಿ ಕೇಳಿದಾಗ ಎಂತ ಆಗ್ತಂತ ಹೇಳಿದ್ರೆ, ಸ್ವಲ್ಪ ಕಡಿಮೆಗೆ ಮಾಡಿಕೊಡ್ಬೇಕಾಗ್ತದೆ. ಈರ್ನೇತ ರೇಟ್ ಈಗ ಸ್ವಲ್ಪ ಬೇತ ಕಡಿಮೆ ಅಂತೊಂದಿತ್ತಾ, ಹಾಗೆಲ್ಲ ಪ್ರಶ್ನೆಗಳು ಬರ್ತದೆ. ಹಾಗಾಗಿ ನಾನು ಮತ್ತೆ ಇದರೊಟ್ಟಿಗೆ ಸಂಘ ಸಂಸ್ಥೆಗಳು ಜಾಸ್ತಿ ಇನ್ವಾಲ್ವ್ ಆಗ್ತೈತೆ. ಆವಾಗ ಆ ಸಂಘದ ಸೇರಿಕೊಂಡ್ರೆ, ನನ್ನ ಊರಿದ್ದೊಂದು ಸದ್ಧರ್ಮ ಯುವಕ ಮಂಡಲ ಅಂತಿದ್ದೆ ಕುದ್ಯಾಡಿಯಲ್ಲಿ, ನನ್ನನ್ನು ಬೆಳೆಸಿದೆ. ಅದು ಅಲ್ಲಿ ನಾನು ಆ್ಯಕ್ಟಿವಿಟೀಸ್, ಈ ನಾಟಕ, ಬೇರೆ 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 ವಾರ್ಷಿಕೋತ್ಸವ ಅದರೆಲ್ಲ ಭಾಗವಹಿಸ್ತಿದ್ದೆ. ಹಾಗೆ ಎಂತ ಮಾಡ್ತಿದ್ರು ಅವ್ರದ್ದೆಲ್ಲ ಪ್ರಿಂಟಿಂಗ್ ನಾನು ಮಾಡ್ತಿದ್ದೆ. ಅವರ ಫ್ರೆಂಡ್ಸ್ಗಳು ಅವ್ರಿಗೆ ಹೇಳ್ತಿದ್ರು ಅಲ್ಲಿ ಮಾಡ್ತಾರೆ. ಸ್ವಲ್ಪ ದೂರ ಆಗ್ತಿತ್ತು, ಅದಕ್ಕೆಲ್ಲ ಲಿಂಕ್ ಇಟ್ಕೊಂಡಿದ್ದೆ ನಾನು. ಪಾರ್ಸೆಲ್ ಹಾಕೋದು ಎಲ್ಲ ಮಾಡಿಸ್ಕೊಳ್ತಿದ್ದೆ. ಹಾಗಾಗಿ ನನಗೆ ಯಾವತ್ತೂ ಕೂಡ ಮಾರ್ಕೆಟಿಂಗ್ ಕಷ್ಟ ಆಗಲಿಲ್ಲ. ಸಂದರ್ಭ ಅಂದರೆ ಕೆಲವು ಸೀನ್ಗಳು ಅಂದರೆ ಈಗ ಮೌಢ್ಯ ಇರ್ತದೆ, ಆಗೆಲ್ಲ ಹಿಂದೂಗಳಲ್ಲಿ ಯಾವುದು ಕಾರ್ಯಕ್ರಮ ಆಗೋದಿಲ್ಲ. ಆವಾಗ ಟೋಟಲ್ ಎಲ್ಲಿ ಕೆಲಸ ಇರೋದಿಲ್ಲ. ನಾನು ಮತ್ತು ಕೋವಿಡ್ ಟೈಮಲ್ಲಿ ಸ್ವಲ್ಪ ಸಮಯ ಕೋವಿಡಲ್ಲಿ ಕೂಡ ನನಗೆ ಕೆಲಸ ಇತ್ತು. ಒಂದೊಂದು ಕಡೆ ಬಿಡಿ ಲೇಬಲ್ಗಳು ಅದೆಲ್ಲ ಇರ್ತಿತ್ತು. ಆಗಲೂ ನಾನು ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಇಂಡಸ್ಟ್ರಿ ಬಂದಿತ್ತು. ನನ್ನ ಮನೆಯಲ್ಲಿ ಒಂದು ಅಡಿಕೆ ಗಿಡ ನೆಟ್ಟರು. ನನ್ನ ಅಕ್ಕನ ಮನೆಯಲ್ಲಿ ದೊಡ್ಡ ಕಾಡಿತ್ತು, ಅದನ್ನು ಸ್ವಲ್ಪ ಲೆವೆಲೆಲ್ಲ ಅಡಿಕೆ ಇಟ್ಟರು. ಅಲ್ಲಿ ತರಕಾರಿ ಮಾಡಿದೆ. ಅಂದರೆ ನನಗೆ ಇಂಡಸ್ಟ್ರಿ ಆ ಧೈರ್ಯವೇ ಇರಲಿಲ್ಲ. ಮುಂದೆ ಇಂಡಸ್ಟ್ರಿ ಹೋಗ್ತದೆ ಹೇಳಿ ಗೊತ್ತಿಲ್ಲ. 1 ವರ್ಷ ಕ್ಲೋಸ್ ಆಯಿತು. 3 ತಿಂಗಳು ಬಂದಿತ್ತು. ಎಂತ ಮಾಡೋದು, ಇದು ಹೀರೆಕಾಯಿ ಮತ್ತು ಮುಳ್ಳು ಸೌತೆ ಹಾಕಿದೆ ದೊಡ್ಡ ಮಟ್ಟದಲ್ಲಿ. ಅದನ್ನು ತರಕಾರಿ ಮಾಡಿ ಬೆಳಿಗ್ಗೆ ಎಲ್ಲ ಅದೇ ಇಡೀ ದಿನ ಇಂಡಸ್ಟ್ರಿ ಹೋಗ್ಲಿಕ್ಕಿಲ್ಲ ಮಾಡಿ ನೀರಲ್ಲಿ ಕೂಡ ಮಾರ್ಕೆಟಿಗೆ ಹಾಕಿ ನನಗೆ 30,000 ಲಾಭ ಅಂತು. ಖರ್ಚಿಗೆ ಆಯಿತು. ಆವಾಗ 30,000 ಲಾಭ ಆಯಿತು. ಮತ್ತು ನೆಕ್ಸ್ಟ್ ಇಯರ್ ಮಾಡಲಿಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡವಾಗ ಎಷ್ಟೋ ಇಂಡಸ್ಟ್ರಿಗಳು ಬಂದಾದವೆಲ್ಲ. ಅದರಿಂದಾಗಿ ನನಗೆ ಕೆಲಸ ಜಾಸ್ತಿ ಆಯಿತು. ಕೋವಿಡಲ್ಲಿದ್ದ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಬಂತದ್ದು. ನಾನು ಕೋವಿಡನ್ನು ಪಾಸಿಟಿವೇ ತಗೊಂಡದ್ದು. ನಾವು ಒಂದನ್ನೇ ನಂಬಬಾರ್ದು. ಈ ದೇವರೇ ನಾವು ಹೇಗೆ ಹಿಡಿದಾಗಿದೆ, ಇದರಲ್ಲಿ ಹೊಸತನ ಮಾಡಬೇಕು, ಏನಾದರೂ ಹೊಸತನ ಮಾಡಬೇಕು, ಅದಕ್ಕೆ ಹತ್ರ ಆಗಿ ಕಷ್ಟಪಡಬೇಕು. ನಮ್ಮ ಕಷ್ಟಕ್ಕೆ ಯಾರನ್ನೇ ದೂರಬಾರ್ದು, ಸರ್ಕಾರವನ್ನು ದೂರಬಾರ್ದು, ಜನರನ್ನು ದೂರದಲ್ಲ, ಬ್ಯಾಂಕಿನವರು ಅವರೇ ದೂರಬಾರ್ದು. ಏನಾದರೂ ಸಮಸ್ಯೆ ಬಂದರೆ ನಮಗೆ ನಾವೇ ಹೊಣೆಗಾರರು, ನಾವೇ ಪರಿಹಾರ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು. ಪ್ರಶಾಂತ್ ಅವರೇ, ಈಗ ನಿಮ್ಮ ಲೋನ್ ಎಲ್ಲ ಮುಗೀತಾ? 10 ಲಕ್ಷ ಲೋನ್ ಕೊಟ್ಟಿದ್ದರು PMEGPಯಲ್ಲಿ. ಅದರಲ್ಲಿ 3.5 ಲಕ್ಷ ಸಬ್ಸಿಡಿ ಬಂದಿದೆ. ಇದನ್ನು ಯಾರು ಯೂಸ್ ಮಾಡ್ಕೊಳ್ಳೋದಿಲ್ಲ.
ನಾನು ಮಾಡಿದ್ದೇನೆ. ಫಸ್ಟ್ ಟೈಮ್ ನಾನು ಅದೇ ಬ್ರಾಂಚಲ್ಲಿ ಫಸ್ಟ್ ಟೈಮ್ PMEG ಲೋನ್ ಸಿಕ್ಕಿದ್ದು ನನಗೆ. ನನ್ನೊಟ್ಟಿಗೆ 5-6 ಜನ ಬೇರೆ ಮಾಡಿದ್ರು, ಅವರು ಎಂತ ಆಗಿದೆ ಗೊತ್ತಿಲ್ಲ. ನನ್ನೊಟ್ಟಿಗೆ 60 ಜನ ಟ್ರೈನ್ ತಗೊಂಡಿದ್ರು, ಅವರು ಎಂತ ಮಾಡಿದಾರೆ ಗೊತ್ತಿಲ್ಲ. ಅದು 7 ವರ್ಷ ಟರ್ಮು, 10 ಲಕ್ಷ ಲೋನ್ ಎಲ್ಲ ಕ್ಲೋಸ್ ಆಗಿದೆ. ಬೇರೆ ನಾನು ಅಡಿಷನಲ್ ಮಾಡ್ಕೊಂಡಿದ್ದೇನೆ, ಅದು ಬೇರೆ ವಿಷಯ, ಅದು ನನಗೆ. ಆದರೆ ನಾನು ಸರ್ಕಾರದ ತಗೊಂಡ ಲೋನು ಅಷ್ಟೇ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಕಟ್ಟಿದ್ದೇನೆ. ಪ್ರಶಾಂತ್ರೆ, ನಮಗೆಲ್ಲ ಬ್ಯಾಂಕಿಂದ ಫೋನ್ ಕಾಲ್ ಬರ್ತದೆ, ತಿಂಗಳಿಗೆ ಇಂತಿಷ್ಟು ಸಂಬಳ ಗ್ಯಾರಂಟಿ ಬರ್ತದೆ ಅನ್ನೋರಿಗೆ ಕಾಲ್ ಬರ್ತದೆ, ಸಾಲ ತಗೊಳ್ಳಿ, ಆ ಸಾಲ ನಿಮಗೆ ಸ್ಯಾಂಕ್ಷನ್ ಆಗಿದೆ, ತಗೊಳ್ಳಿ ಅಂತ. ನಿಮಗೆ ಹೀಗೆಲ್ಲ ಕಾಲ್ ಬರೋದುಂಟಾ? ನಮಗೆ ಬರ್ತದೆ ಸರ್, ನಿಮ್ಮ ಹಾಗೆ. ಇಲ್ಲಿ ತುಂಬ ಬ್ಯಾಂಕ್ಗಳಿಂದ ಕ್ರೆಡಿಟ್ ಕಾರ್ಡ್ ಉಂಟು, ನೀವು ಅದು ಮಾಡಿ ಇದು ಮಾಡಿ ಒಳ್ಳೆ ಈಗ ಲೋನ್ ಜಾಸ್ತಿ ಮಾಡಿ. ಈಗ ನಾನು ಒಂದು ಯೋಚನೆ ಮಾಡಿದ್ದೇನೆ, ನನ್ನ ಮಟ್ಟಿಗೆ ದೊಡ್ಡ ಗ್ರ್ಯಾಂಡ್ ಆಗೇನಲ್ಲ, 10 ಲಕ್ಷ ಲೋನ್ ಒಂದು ಸಲ ಕ್ಲೋಸ್ ಆಗಿದೆ, ಮತ್ತು ಚಿಕ್ಕ ಲೋನ್ಗಳು ಮಾಡ್ಕೊಂಡಿದ್ದೇನೆ ಟರ್ನ್ಓವರ್ಗೋಸ್ಕರ. ಹಾಗಾಗಿ ನಾವು ಸಾಲ ಬ್ಯಾಂಕ್ನವರು ಎಷ್ಟು ಬೇಗ ಫೋನ್ ಮಾಡ್ತಾರೆ, ನಮ್ಮ ಕೆಪಾಸಿಟಿ ಎಷ್ಟು, ಇವತ್ತು ಸತ್ತು ನಾಳೆ ಬದುಕೋದು ಪ್ರಯೋಜನ ಇಲ್ಲ. ನೆಮ್ಮದಿಯಿಂದ ಈಗ ನೀವು ಅವನಿಗೆ ತುಂಬ ಟೆನ್ಷನ್ ಇದ್ದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ದಿನಕ್ಕೆ 3-4 ಕಾಲ್ ಬಂದರೆ ನಿಮಗೆ ಟೆನ್ಷನ್ ಮಾಡಿ ಕೆಲಸ ಆಗಾಗ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ ಆಗೋದಿಲ್ಲ. ಅವ್ರ ಜೊತೆ ಸ್ವಲ್ಪ ಮುಖ ಊದಿಸ್ಕೊಂಡು ಮಾತಾಡಬೇಕಾಗ್ತದೆ. ಹಾಗೆಂತ ಮಾಡಬೇಕು, ಬ್ಯಾಂಕಿನವ್ರು ಫೋನ್ ಮಾಡ್ತಾರೆ, ಬೇರೆ ಕಂಪನಿಯವ್ರು ಫೋನ್ ಮಾಡ್ತಾರೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೇವೆ, ಅದು ಕೊಡ್ತೇವೆ, ಇದು ಕೊಡ್ತೇವೆ. ಹಾಗೆ ನಮ್ಮ ಯೋಚನೆ ಉಂಟು, ಒಳ್ಳೆ ಯೋಜನೆ ಇದೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ. ಅಂದರೆ ಆ ತಪ್ಪು ಮಾಡಬಾರ್ದು. ನಾನೀಗ 10 ವರ್ಷ ಮೊದಲು ಮಾಡಿ ತಪ್ಪು ಮಾಡಬಾರ್ದು. ನಾನೀಗ 10 ವರ್ಷ ಮೊದಲು ಮಾಡಿದ ಕೆಲವು ತುಂಬ ತಪ್ಪುಗಳು ಮಾಡಿದ್ದೇನೆ. ಅಂದರೆ ಅನುಭವ ಇಲ್ಲ, ಹೋಗ್ತಾ ಅನುಭವ ಆಗಬೇಕು. ಹಾಗಾಗಿ ನಾನೊಂದು 10 ವರ್ಷ ದಶಮಾನೋತ್ಸವ ಅಂತ ನನ್ನ ಮೈಂಡಲ್ಲಿ ಬಂದ ಮೇಲೆ ನಾನು ಕೆಲವು ತಿದ್ದುಪಡಿ ಮಾಡ್ಕೊಂಡಿದ್ದೇನೆ. ಕೆಲವೊಂದುಗಳನ್ನು ಕ್ಲಿಯರ್ ಮಾಡಬೇಕು, ಈ ರಗಳೆಗಳಿರಬಾರ್ದು, ಹ್ಯಾಪಿಯಾಗಿರಬೇಕು, ದೊಡ್ಡ ಲೋನ್ಗಳನ್ನು ಮಾಡಬಾರ್ದು, ಎಷ್ಟು ಕಟ್ಟಲಿಕ್ಕೆ ಆಗ್ತದೆ ಅಷ್ಟೇ ಲೋನ್ ಮಾಡಬೇಕು. ಆ ಥರ ಯೋಚನೆ ಮಾಡಿಕೊಂಡು ಆ ಕಾಲ್ಗಳು ನನಗೆ ಯಾರೇ ಮಾಡೋದಿಲ್ಲ. ನೆಮ್ಮದಿ ಅನ್ನೋದು ಮುಖ್ಯ ಯಶಸ್ಸಿನಲ್ಲಿ. ನೀವು ಸಂತೋಷವಾಗಿದ್ದರೆ ನಿಮ್ಮ ಜೊತೆ ಸಂತೋಷವಾಗಿ ಮಾತಾಡಲಿಕ್ಕೆ ಆಗ್ತದೆ. ನನಗೆ ಈ 10,000 ಇನ್ಕಮ್ ಇರುವುದರಿಂದ ನಾವು 15,000 ಖರ್ಚು ಮಾಡಿದರೆ ಕಷ್ಟ ಆಗ್ತದೆ. 5,000 ಮಾತ್ರ ಖರ್ಚು ಮಾಡಬೇಕು, 5,000 ಮಾತ್ರ ಉಟ್ಕೊ. ಹಾಗಾಗಿ ಆ ಥರ ಯೋಜನೆ ಮಾಡಿಕೊಂಡ್ರೆ ನಾವು ಒಳ್ಳೆಯದಾಗ್ತದೆ. ಪ್ರಶಾಂತರೇ, ನೀವು ಈಗಲೇ ಈ ಉದ್ಯಮ ನಡೆಸ್ತಿರುವಾಗಲೇ ಹಲವಾರು ಸಾಮಾಜಿಕ ಸೇವೆಗಳ ಕೆಲಸ ಮಾಡ್ತಾ ಇದ್ದೀರಿ. ಒಂದು ನಿಮ್ಮ ರುಡ್ಸೆಟ್ಟಲ್ಲೇ ಇರುವಂತಹ ಆಸರೆ, ಇನ್ನೊಂದು ನಿಮ್ಮ ಊರಿನ ಸಾಮಾಜಿಕ ಚಟುವಟಿಕೆಗಳು, ಶುಭ ಕಾರ್ಯಗಳಲ್ಲಿ, ಏನಾದರೂ ಒಳ್ಳೆಯ ಕೆಲಸಗಳಲ್ಲಿ ಇನ್ವಾಲ್ವ್ ಆಗುವಂತಹದ್ದು. ಇವುಗಳ ಜೊತೆಗೆ ನಿಮ್ಮ ಈಗಿನ ಈ ಪ್ರಿಂಟಿಂಗ್ ಉದ್ಯಮವನ್ನೇ ವಿಸ್ತರಿಸುವುದೋ ಅಥವಾ ಬೇರೆ ಒಂದೆರಡು ಉದ್ಯಮಗಳನ್ನ ಅದ್ರ ಜೊತೆ ಸೇರಿಸಿಕೊಂಡು ಬೆಳೆಸುವಂತಹದ್ದು, ಇದರ ಬಗ್ಗೆ ಯೋಚನೆ ಮಾಡಿದಿರಾ? ಈಗ ಅದೇ ಯೋಚನೆ ಇದೆ. ಈಗ ಅದರ ಪೂರ್ವಭಾವಿಯಾಗಿ ಅಂದರೆ ಅದಕ್ಕೆ ಒಂದು ಹತ್ತಿರದಾಗಿ ನಾನೊಂದು ಹೊಸ ಬ್ರಾಂಚ್ ಓಪನ್ ಮಾಡ್ಕೊಂಡು ಹೇಳಿದ್ದೇನೆ. ಅದು ನನಗೆ ಎಲ್ಲೂ ಗ್ರ್ಯಾಂಡ್ ಮಾಡಲಿಲ್ಲ, ಎಲ್ಲಿ ಹೇಳಿಕೊಳ್ಳಿಲ್ಲ. 1 ವರ್ಷದ ನಂತರ ಮಾಡ್ದ ಇವತ್ತೇ ಹೇಳ್ಕೊಡೋದು. ಹಾಗೆ ಎಂತ ಆಗ್ತದೆ ಹೇಳಿದರೆ, ಅದು ನಮಗೆ ಕೆಲವೊಂದು ಸಲ ಕೆಲವು ಜನರುಗಳಿಗೆ ಎಷ್ಟೋ ಸಲ ನಾವು ಜನರುಗಳು ಸಮಾಜದಲ್ಲಿ ಜನ ಹೇಳೋ ಮಾತು 10 ಹೇಳುವಾಗ ಒಂದು ಮನಸ್ಸಿಗೆ ನಾಡ್ತದೆ, ನಾವು ಎಷ್ಟು ದೂರ ಇಟ್ಕೊಡ್ರೆ. ಆಗ ನಾವೆಂತ ಮಾಡಬೇಕು, ಗೌಪ್ಯವಾಗಿ ಎಲ್ಲವನ್ನು ಸಾಧಿಸ್ತಾ ಇರಬೇಕು, ವಿಸ್ತಾರ ಒಳಗಿಂದ ಮಾಡಿಕೊಂಡು ಹೋಗ್ಕೋಬೇಕು. ಟಮ್ ಮಾಡೋದಲ್ಲ, ನಾವು ಮೊದಲೇ ಹೇಳೋದು, ಮತ್ತೇನು ಮಾಡಲಿಕ್ಕಿಲ್ಲ. ಈಗ ಉದ್ಯಮದಲ್ಲಿ ಕೆಲವೊಂದುಗಳನ್ನು ಹೇಳಬಾರ್ದು, ಕೆಲವೊಂದು ಮಾತು ಹೇಳಬೇಕು. ಈಗ ನಾನು ಇಂಡಸ್ಟ್ರಿ 10 ವರ್ಷ ಆಯಿತು. 10 ವರ್ಷ ಆದಮೇಲೆ ನನಗೆ ಈಗ ವಿಸ್ತರಿಸಬೇಕು. ನಾವು ಈ ಏರಿಯಾಕ್ಕೆ ನಾವು ಸೀಮಿತವಾಗಿರ್ಬೋದು. ನಾನು ಮೊದಲೇ ಹೇಳಿದಾಗ ನನ್ನ ಕನಸಿದೆ, ದೊಡ್ಡ ಕಾರಲ್ಲಿ ಹೋಗಬೇಕು. ಆ ಕನಸನ್ನು ಫುಲ್ಫಿಲ್ ಮಾಡಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೇ ಸಲ ಇಷ್ಟು ದೊಡ್ಡ ಉದ್ಯಮಿಗಳು ಕೂಡ ಒಂದೇ ಸಲ ಯಾರು ದೊಡ್ಡವರಾದವರಲ್ಲ. ಹಾಗೆ 10 ವರ್ಷ ಆಯಿತು. ಇನ್ನೊಂದು 5 ವರ್ಷದಲ್ಲಿ ನನಗಿಂತ 10 ಕಿಲೋಮೀಟರ್ ದೂರದಲ್ಲಿ ಒಂದೊಂದು ಬ್ರಾಂಚ್ ಮಾಡಿದ್ದೇನೆ. ಅಲ್ಲಿ ಒಂದು 10 ವರ್ಷ ಕೆಲಸ ಮಾಡುವ, ಮತ್ತು ಅಲ್ಲಿಂದ ಮುಂದಕ್ಕೆ ಹೋಗುವ, ಹಾಗೆ ವಿಸ್ತಾರ ಮಾಡುವಾಗ ಈಗ ನನ್ನ ಮಟ್ಟಿಗೆ ನಾನು 10 ವರ್ಷದಲ್ಲಿ ನನಗೆ ಸ್ವಂತ ಮನೆ ಮಾಡಿಕೊಂಡಿದ್ದೇನೆ, ಮದುವೆ ಆಗಿದೆ, ಒಂದು ಮಗು ಇದೆ, ಒಂದು ಚಿಕ್ಕ ಕಾರ್ ಇದೆ, ಒಂದು 2 ವೀಲರ್ ಇದೆ. ಎಲ್ಲಿ ನನಗೆ ಎಷ್ಟು ಬೇಕು, ನನ್ನ ತೃಪ್ತಿಗೆ ಅಷ್ಟು ಸಾಕಾಗಿದೆ. ಈಗ ನಾನು ಯಶಸ್ವಿ ಉದ್ಯಮಿ 10 ವರ್ಷದಲ್ಲಿ ಭಾರಿ ದುಡ್ಡು ಮಾಡಿದ್ದೇನೆ, ಭಾರಿ ಜಾಗ ಎಲ್ಲ ಮಾಡ್ಕೊಂಡಿದ್ದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೇನೆ. ಸರ್ಕಾರ ಕೊಟ್ಟ 10 ಲಕ್ಷಕ್ಕೆ ನನಗೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ನಾನು ಹೇಳಿದಷ್ಟೇ, ಸರ್ಕಾರದ ಯೋಜನೆಗಳು ತುಂಬ ಇದೆ, ಅದನ್ನು ನಾವು ಯೂಸ್ ಮಾಡ್ಕೊಳ್ಬೇಕಷ್ಟೇ. ಸುಮ್ಮನೆ ಅಲ್ಲಿ ಬ್ಯಾಂಕಲ್ಲಿ ಕೊಡ್ತಾ ಅಂತೇಳಿ ಸರ್ಕಾರ ಒಂದು ಯೋಜನೆ ಹಾಕಿ ಸ್ವಲ್ಪ ಕಷ್ಟ ಇದೆ, ಅದರ ಹಿಂದೆ ಹೋಗಬೇಕು ನಾವು. ಅದು ಏನಾದರೂ ಕೆಲವೊಂದು ಅವ್ರದ್ದು ಫಾರ್ಮಾಲಿಟೀಸ್ ಇದೆ, ಅದನ್ನೆಲ್ಲ ನಾವು ನೋಡಿಕೊಂಡು ಬ್ಯಾಂಕಿನ ಜೊತೆ ಮ್ಯಾನೇಜರ್ ಸುಮ್ಮನೆ ಸಾಲ ಕೊಡೋದಿಲ್ಲ ಸರ್. ಅವು ಜನ ನೋಡ್ತಾನೆ, ಇವನು 10 ಲಕ್ಷ ಕೊಡ್ಬೋದು, ಇವನು ಕಟ್ತಾನಾ? ನನ್ನನ್ನು 6 ತಿಂಗಳಲ್ಲಿ ಅಳೆದಿದ್ದಾರೆ ಯಾರು ಬ್ಯಾಂಕ್ ಮ್ಯಾನೇಜರ್. ಅವಮಾನ ಮಾಡಿದ್ದಲ್ಲ, ನಾನು ಅದನ್ನು ಪಾಸಿಟಿವ್ ತಗೊಂಡಿದ್ದೇನೆ. ನನಗೆ ರುಡ್ ಸೈಡಲ್ಲಿ ತರಬೇತಿ ಆದದ್ದೇ ಅದು. ರುಡ್ ಸೈಡಿಗೆ ನನ್ನ ಟ್ರೈನಿಂಗ್ಗೆ ಬರುವಾಗ ಅಲ್ಲಿ ಸುಮ್ಮನೆ ಟ್ರೈನಿಂಗ್ ಕೊಡೋದಿಲ್ಲ. ಬೆಳಿಗ್ಗೆ ಊಟ ತಿಂಡಿ ಕೊಟ್ಟು ಕಳಿಸೋದಿಲ್ಲ. ಅವರು ನಿಮ್ಮನ್ನು ಮನುಷ್ಯನಾಗಿ ಬದಲ ಮಾಡ್ತಾರೆ. ಅವರು ನಿಮಗೆ ಬ್ಯಾಂಕಿಗೆ ಅವರು ಹೇಳ್ತಾರೆ, ಬ್ಯಾಂಕಿಗೆ ಹೋಗುವಾಗ ಸಡನ್ನೇ ಲೋನ್ ಕೊಡೋದಿಲ್ಲ ಅವರು. ವ್ಯಕ್ತಿಗೆ ಸಮಸ್ಯೆಗಳನ್ನ ಎಷ್ಟು ಬಂದ ಸಮಸ್ಯೆ ಇಲ್ಲ, ಇವನು ಕಟ್ತಾನಾ? ಉದ್ಯಮ ಮಾಡುವ ಇವನು ಟ್ಯಾಲೆಂಟ್ ಇದೆಯಾ? ಸ್ವಉದ್ಯೋಗ ಮಾಡಿ ಇವನು 2 ಜನ ಕೆಲಸಕ್ಕೆ ಇಟ್ಕೊಂಡು
ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾನೆ ಒಂದು ಅಲತೆ ಮಾಡ್ತಾರೆ. ನೋಡಿ ನೋಡಿ ಒಂದು ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಹೋಗೋದು, ಇಲ್ಲ ನೀವು 4 ಗಂಟೆ ಬನ್ನಿ, ಮ್ಯಾನೇಜರ್ ಬೆಳಿಗ್ಗೆ ಹೋದರೆ ನಾಳೆ 10 ಗಂಟೆ ಬನ್ನಿ ಅಂತ ಹೇಳಿದ್ರೆ 10 ಗಂಟೆ ಹೋಗೋದು, 4 ಗಂಟೆ ಬಂದರೆ 4 ಗಂಟೆ ಹೋಗ್ಬೋದು. ಈ ಜಪ ಎಲ್ಲ ಇದು ಬಲ್ಪು ಫೋನದ ಹಾಲು ಹತ್ತಿಸಿ ಎಲ್ಲ ಬೈಯಾಡ್ಬೋ ಅಂತೇಳಿ ನಾನು ಹೋಗಲಿಲ್ಲ, 4 ಗಂಟೆ ಹೋಗ್ತೇನೆ. ನೀವೊಂದು 8 ಗಂಟೆ ರಾತ್ರಿ 8 ಗಂಟೆ ಬನ್ನಿ ಅವತ್ತು ಹೋಗಿದ್ದೇನೆ. ಆಯಿತು ನಾಳೆ ಆಯ್ತಾಯ್ತು ನಗ್ತಾ ಬಂದೆ. ಒಂದೇ ಸಲ ಮಾತ್ರ ಕಣ್ಣಲ್ಲಿ ನೀರು ಬಂದದ್ದು ನನಗೆ. ಅಲ್ಲಿ ಸೋಪ್ ಇತ್ತು, ಆ ಸೋಪದ ನಾನು ಕೂತು ಸೋಪ ಡೌನ್ ಆಗಿತ್ತು. ಇಡೀ ನನ್ನ ಅಕ್ಕಪಕ್ಕದವರೆಲ್ಲ ಕೇಳಿದು, ಬ್ಯಾಂಕ್ದಲ್ಲ ಬೇಲೆ ಆತನ ಇರೇಗ ಅಂತೇಳಿ. ನಾನು ಹೋಗೋದು ನನ್ನ ಕೆಲಸಕ್ಕೆ, ನನ್ನ ಪಕ್ಕದ ಅವರು ಹೇಳಿದ್ರು, ಇರೇ ಬ್ಯಾಂಕ್ಡ್ ಬೇಲೆ ಆತನ ಇಜ್ಜಿ ಅದು ದಿನವಲ್ಲ ಬ್ಯಾಂಕ್ ಬರತ್ತೀರಿ ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ ನಾನು ಲೋನಿಗೆ ಹೋಗ್ತಿದ್ದೇನೆ ಅಂತ. ನನಗೆ ಅಂದರೆ ಅಲ್ಲಿವರೆಗೆ ನಾನು ಕೆಲಸ ಮಾಡ್ತಿದ್ದವ, ಬ್ಯಾಂಕಿಂಗ್ ವ್ಯವಹಾರ ಗೊತ್ತಿಲ್ಲ, ಹೇಗೆ ಹೋಗಬೇಕು ಹೇಗೆ ಮಾತಾಡಬೇಕು ಗೊತ್ತಿಲ್ಲ. ಬ್ಯಾಂಕಿಗೆ ಹೋಗಿ ನನಗೆ ಮ್ಯಾನೇಜರ್ ಫ್ರೆಂಡ್ ಆಗಿಬಿಟ್ರು. ನನಗೆ ಲೋನ್ ಮಾಡಿ ನನಗೆ ಸಬ್ಸಿಡಿಯನ್ನು ನನ್ನ ಒಂದು ಫೋನ್ ಮಾಡದೆ ಅವರೇ ಕ್ಲೈಮ್ ಮಾಡಿ ಕೊಟ್ಟಿದ್ದಾರೆ. ಅಷ್ಟು ವಿಶ್ವಾಸ ಬಂದಿದೆ. ಅಷ್ಟು ಒಳ್ಳೆ ಮಾಡಿ ನನಗೆ ಮತ್ತೆ 2 ವರ್ಷ ಆದಮೇಲೆ ಮತ್ತೆ ನನಗೆ ಸ್ವಲ್ಪ ಕಷ್ಟ ಆಯಿತು. 3 ವರ್ಷ ಅಂದರೆ ಕಷ್ಟ ಆಯಿತು. ಆಗ ನನಗೆ ಹೆಲ್ಪ್ ಮಾಡಿದ ಅವರೇ, ಅದೇ ಬ್ಯಾಂಕ್ ಮ್ಯಾನೇಜರ್. ನೋಡಿ ನಾನು ಹೇಳಿದ್ದೆ, ಮೊದಲೇ ಅದನ್ನು ಅವಮಾನ ತಗೊಂಡಿದ್ರೆ ನಾವೆಂತ ಮಾಡಲಿಕ್ಕಿಲ್ಲ, ಅದೇ ನಾವು ಎಲ್ಲವನ್ನು ಪಾಸಿಟಿವ್ ತಗೊಳ್ಬೇಕು ಹೇಳಿದೆ ಅದಕ್ಕೆ. ಈಗ ನನಗೆ ತುಂಬ ಸಮಸ್ಯೆ ಇದೆ. ಈಗ ನಾನು ಬಂದದ್ದು ಕೂಡ ಅಷ್ಟೇ, ನೀವು ಎಷ್ಟು ಸಲ ಫೋನ್ ಮಾಡಿದಿರಿ ಬನ್ನಿ ಬರಲಿಕ್ಕೆ ಆಗೋದಿಲ್ಲ. 108 ಜವಾಬ್ದಾರಿಗಳು, 108 ಸಮಸ್ಯೆಗಳು, 108 ಫೋನುಗಳು ಅದರಲ್ಲಿ ಇರ್ತದೆ, ಸಾಮಾನ್ಯವಾಗಿರ್ತದೆ. ಅದನ್ನೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು. ಈಗ ನನಗೆ ಅಂತ ಹೇಳಿದರೆ, ನಮಗೆ ಅದು ಮೊದಲಿಗೆ ಸಮಸ್ಯೆ ಅಂತ ಆಗ್ತಿತ್ತು, ಈಗ ನನಗೆ ಅಭ್ಯಾಸ ಆಗಿ ಹೋಗಿದೆ. ಅದು ಬೆಳಿಗ್ಗೆ 100 ಜನ ಕಸ್ಟಮರ್ ಫೋನ್ ಮಾಡೋದು ಅದೊಂದು ಬೆಳಿಗ್ಗಿಂದ ಅದೊಂದು ದಿನಚರಿ ಆಗಿ ಹೋಗಿದೆ. ಬ್ಯಾಂಕ್ಗಳಿಂದ ಫೋನ್ ಮಾಡೋದು ಅಭ್ಯಾಸ ಆಯ್ತು. ಸರ್ ಓಕೆ ಸರ್ ಜಾಬ್ ಉಂಟಾ, ಬನ್ನಿ ಮಾಡಿಕೊಡ್ತೇವೆ, ಆಯಿತು. ಖುಷಿಯಾಗಿದ್ದೇವೆ, ಎಲ್ಲ ಫಂಕ್ಷನ್ಗೆ ಅಟೆಂಡ್ ಆಗ್ತೇವೆ. ನನಗೆ ಇನ್ನೇನು ಬೇಕು ಸರ್? ಅಲ್ಲ, ಖುಷಿಯಾಗಿದ್ದೀರಿ, ಯಶಸ್ಸು ಅದೇ ಸರ್. ಈಗ ನೋಡಿ, ಇಷ್ಟು ಒಳ್ಳೆ ನೀವು ನಮ್ಮನ್ನು ಕರೆದ್ರಿ, ಫೋನ್ ಮಾಡಿ ಯಾರ್ದು ಎಲ್ಲಿಂದಲೂ ನಂಬರ್ ತಗೊಂಡು ನನಗೆ ಫೋನ್ ಮಾಡಿದ್ರಿ, ನನಗೆ ಖುಷಿ. ನಮ್ಮನ್ನು ಗುರುತಿಸಿದಾರಲ್ಲ, ಅದು ಖುಷಿ ಆಯಿತು ನನಗೆ. ಎಲ್ಲಿ ಎಲ್ಲ ಎಂಜಾಯ್ಮೆಂಟ್ ಮಾಡ್ತೇವೆ, ಟೆಂಪಲ್ಗೆಲ್ಲ ಹೋಗ್ತೇವೆ, ಸೋಷಿಯಲ್ ವರ್ಕ್ ಮಾಡ್ತೇವೆ, ತೃಪ್ತಿ ಇದೆ, ಯಶಸ್ಸು. ಸರಿ ಪ್ರಶಾಂತ್ ಅವರೇ, ಒಬ್ಬ ಯಶಸ್ವಿ ಮನುಷ್ಯನಾಗಿ, ಯಶಸ್ವಿ ಉದ್ಯಮಿಯಾಗಿ, ಯಶಸ್ವಿ ಸಾಂಸಾರಿಕನಾಗಿ ನೀವು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಇದರಿಂದ ಹಲವು ಮಂದಿ ಯುವಕರು ಸ್ಫೂರ್ತಿಯನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳ್ತೇನೆ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮುದ್ರಣ ರಂಗದಲ್ಲಿ ಉದ್ಯಮ ಈ ಕುರಿತು ಪ್ರಶಾಂತ್ ಹೆಚ್ ಕುದ್ಯಾಡಿ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.